Welcome to the podium. We have with us Mayura, Devata Manusha and Babru Vahana from Trolllikely. Welcome guys. One small introduction shuru ಮಾಡೋಣ ನಿಮ್ಮಿಂದ. Hi guys, hopefully you know me. ನಾನು ಮಯೂರ ಅಂತ ಟ್ರಾಲೆಕ್ಲು ಪೇಜಲ್ಲಿ ಮೀಮ್ಸ್ ನೋಡಿರ್ಬೋದು. ಟ್ರಾಲೆಕ್ಲು ಪೇಜ್ ಸ್ಟಾರ್ಟ್ ಮಾಡಿದ್ದು 2012 ನವಂಬರಲ್ಲಿ. ಸೊ ಈಗ ಅರೌಂಡ್ 5 lakh ಫಾಲೋವರ್ಸ್, ಒಂದು ದೊಡ್ಡ ಬಿಗ್ ಕಮ್ಯುನಿಟಿ ಇದೆ ಟ್ರಾಲೆಕ್ಲುಗೆ. ಸೊ ಏನು ಹೇಳ್ಬೋದು ಇವತ್ತು ನಾನು ಐ ವಾಂಟ್ ಟು ಬಿ ಥ್ಯಾಂಕ್ಫುಲ್ ಟು ಯು ಆಲ್. ಸೊ ಇವತ್ತು ಹೇಗಿತ್ತು ಜರ್ನಿ ಅಂತ ಹೇಳ್ಬಿಟ್ಟು ನಾನು ಡಿಸ್ಕಸ್ ಮಾಡ್ತೀನಿ, ಶೇರ್ ಮಾಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ನ. ಥ್ಯಾಂಕ್ ಯು. ನೆಕ್ಸ್ಟ್ ದೇವತಾ ಮನುಷ್ಯ. ಎಸ್, ನನ್ನ ಹೆಸರು ಶ್ರೀವತ್ಸ ಅಂತ, ಟ್ರಾಲೆಕ್ಲು ಅಡ್ಮಿನ್ ನಾನು, ದೇವತಾ ಮನುಷ್ಯ ಅಂತ. ನಾನೊಂದು 4 years ಆಯಿತು ಟ್ರಾಲೆಕ್ಲು ಜಾಯ್ನ್ ಆಗಿ. ಸೊ ದಿನ ಮೀಮ್ಸ್ ಹಾಕ್ತಾ ಇರ್ತೀನಿ, ಸೊ ದಟ್ ನಿಮ್ಗೆ ಗೊತ್ತಿರ್ಬೋದು ನಾನು ಯಾರು ಅಂತ. ನಮಸ್ಕಾರ, ನನ್ನ ಹೆಸರು ಅಪ್ರಮೇಯ ಅಂತ. ನನ್ನ ಐ ಡಿ ನೇಮ್ ಬಬ್ರು ವಾಹನ. ನಾನು ಟ್ರೋಲೈಕ್ಲು ಸೇರಿದ್ದು 2017ರಲ್ಲಿ, ಸುಮಾರು 4 ವರ್ಷ ಆಗಿದೆ. ನಾನು ಟ್ರೋಲೈಕ್ಲು ವೀಡಿಯೋಸಲ್ಲಿ ಆ್ಯಕ್ಟ್ ಮಾಡೋದ್ರಿಂದ ನಮ್ಮ ಪೇಜ್ ಫಾಲೋವರ್ಸಿಗೆ ನಾನು ಯಾರು ಅಂತ ಒಂದು ಸಣ್ಣ ಐಡಿಯಾ ಆದರೂ ಇದೆ. ಐ ಆಮ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ಟ್ರೋಲೈಕ್ಲು. ಸೊ ಇವತ್ತು ನಿಮಗೆ ನಮ್ಮ ಪೇಜಲ್ಲಿ ನಡೆಯುವಂಥ ಒಂದಷ್ಟು BTSನ ಹಾಗೂ ನಮ್ಮ ಜರ್ನಿಯನ್ನು ನಿಮ್ಮ ಜೊತೆ ಹಂಚ್ಕೋತೀವಿ ಇವತ್ತು. For people who actually don't know, Mohan is the founder of Trolllikely and it is he who has started the whole trend of the most popular Karnataka meme page. Yes, definitely ಖುಷಿ ಆಗುತ್ತೆ. ಮೋಸ್ಟ್ ಪಾಪ್ಯುಲರ್ ಮೀಮ್ ಪೇಜ್ ಆಫ್ ಕರ್ನಾಟಕ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ ನಮ್ಮ ಫಾಲೋವರ್ಸು, ನಮ್ಮ ಆರ್ಡೆಂಟ್ ಫಾಲೋವರ್ಸ್ ಏನಿದಾರಲ್ಲ, ಸೊ ಅವ್ರ ಗ್ರೂಪ್ ಅವ್ರದ್ದೇ ಮೀನ್ ನಮ್ಗೆ ತುಂಬ ಸಪೋರ್ಟು ಮತ್ತು ಎಂಕರೇಜ್ಮೆಂಟು. ವಿ ಮೇಕ್ ಕಾಂಟೆಂಟ್ ಫಾರ್ ದೆಮ್ ಆ್ಯಂಡ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದೇ ಸಪೋರ್ಟ್. ಟ್ರಾಲೆಕ್ಲು ಮೋಸ್ಟ್ ಪಾಪ್ಯುಲರ್ ಕನ್ನಡ ಮೀಮ್ ಪೇಜ್ ಆಗಿರೋದು ಆನ್ಲೈನ್. ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಟು ಸಂಜಿತ್ for having us here. Thanks for being here actually, that's the most important. Thank you. So now if 2012 when you started the page, so what was the aim behind that? ನೀವು ಏನು ಮೈಂಡಲ್ಲಿ ಏನು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು, ಇದು ಎಲ್ಲಿಗೆ ಹೋಗಬೇಕು, ನಿಮ್ಮ ಪ್ರಾಸೆಸ್ ಏನು ಅಂತ ಅವಾಗ? ಬಿಕಾಸ್ 2012 ಯು ಆಲ್ ವರ್ ಸ್ಟೂಡೆಂಟ್ಸ್ ಸ್ಟಿಲ್, ರೈಟ್. ಸೊ ಸ್ಟೂಡೆಂಟ್ಸ್ ಅಷ್ಟು ಯೋಚನೆ ಮಾಡಿ ಅದು ಏನು ಮೋಟಿವೇಶನ್ ಅದ್ರ ಹಿಂದೆ ಹೆಂಗೆ ಬಂದಿದ್ದು ನಿಮ್ಗೆ ಐಡಿಯಾ ಅದ್ರದ್ದು ಟ್ರೋಲೈಕ್ಲುದು ಅವಾಗ? ಓಕೆ, ಸೊ ಬೇಸಿಕಲಿ ನಾನು ಸ್ಕೂಲ್ ಟೈಮಿಂದನೂ ಸೊ ಐ ವಾಸ್ ಇನ್ವಾಲ್ವ್ಡ್ ಇನ್ ರೈಟಿಂಗ್ ಕಾಮಿಡಿ ಸ್ಕೆಚಸ್. ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಸೊ ಅಲ್ಲೆಲ್ಲ ಕಾಮಿಡಿ ಸ್ಕೆಚಸ್ ಬರೆಯೋದು, ಡೈಲಾಗ್ಸ್ ಬರೆಯೋದು, ಸೊ ಅದರಲ್ಲೆಲ್ಲ ಇನ್ವಾಲ್ವ್ಡ್ ಇದ್ದೆ. ಸೊ ಕಾಲೇಜಿಗೆ ಬಂದಾಗ ನಮಗೆ ಒಂದು ಬೋರ್ಡ್ ಅಂತ ಬಿಟ್ಬಿಟ್ಟಿದ್ರು ನಮ್ಮ ಕ್ಲಾಸ್ ರೂಮಲ್ಲಿ. ಸೊ ಅಲ್ಲಿ ನಿಮ್ಗೇನು ಬರುತ್ತೋ ಡೈಲಾಗ್ಗಳೆಲ್ಲ ಗೀಚಿಯಪ್ಪ ಅಂತ ಒಂದು ಕಡೆ ಥಾಟ್ ಆಫ್ ದಿ ಡೇ ಅಂತ ಇಟ್ಟರೆ, ನಮ್ಮದ್ರಲ್ಲಿ ಇನ್ನೊಂದು ಬೋರ್ಡ್ ಕೊಟ್ಬಿಟ್ಟಿದ್ರು, ಅಲ್ಲಿ ಏನಾದರೂ ಕೂಳೆ ಏನಾದರೂ ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬರಿತಾ ಇದ್ವಿ. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಬರಿತಿದ್ದೆಲ್ಲ ಟೀಚರ್ಸಿಗೆ ಉರ್ಸೋಕ್ಕೆ ಅಂತ ಬರಿತಾ ಇದ್ವಿ. ಸೊ ಅಲ್ಲಿ ಉಗಿಯೋರು ಅದನ್ನು ನೋಡಿಬಿಟ್ಟು. ಆಮೇಲೆ ನಮ್ಮ ಫ್ರೆಂಡ್ಸ್ ಹೇಳಿದರು, ಒಂದು ಪೇಜ್ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲ ಹಾಕೋ ಫೇಸ್ಬುಕ್ಕಲ್ಲಿ, ಇನ್ನೊಂದು 4 ಜನ ಎಕ್ಸ್ಟ್ರಾ ಉಗಿತಾರೆ ಅಂತ. ಸೊ ಒಳ್ಳೆ ಐಡಿಯಾ ಕೊಟ್ಟರು. ಸೊ ಅವಾಗಿಂದ ನಾವು ಕಾಲೇಜ್ ಗ್ರೂಪ್ ಇತ್ತು ನಮ್ಮದು, ಅದರಲ್ಲೂ ಕೂಡ ಮೀಮ್ಸ್ ಎಲ್ಲ ಮಾಡಿ ಹಾಕ್ತಾ ಇದ್ದೆ. ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಇದ್ದರು, ಅವ್ರ ಬಗ್ಗೆನೇ ಮೀಮ್ಸ್ ಎಲ್ಲ ಮಾಡಿ ಹಾಕ್ತಾ ಇದ್ದೆ. ಸೊ ಅವಾಗ ಜಸ್ಟ್ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಆ್ಯಕ್ಚುಲಿ ಟು ಬಿ ಆನೆಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಬ್ಲೋ ಅಪ್ ಆಗುತ್ತೆ ಪೇಜು, ಸೊ ಇಷ್ಟು ಜನ ಫಾಲೋವರ್ಸ್ ಸಿಗ್ತಾರೆ ಅಂತ. ಜಸ್ಟ್ ಅವಾಗ ರೆಡ್ಡಿಟಿಂದ ಎಲ್ಲ ಮೈಗ್ರೇಟ್ ಆಗ್ತಾಯಿದ್ರು, ಆರ್ಕುಟಿಂದ ಮೈಗ್ರೇಟ್ ಆಗ್ತಾಯಿದ್ರು ಫೇಸ್ಬುಕ್ಕಿಗೆ. ಸೊ ಏನಿತ್ತು ಅಂದರೆ ನನ್ನ ಐಡಿಯಾ ಓನ್ಲಿ ಕಂಟೆಂಟ್ ಕೊಡಬೇಕು ಅಂತ ಹೇಳಿ ನಾನು ಅದು ಸ್ಟಾರ್ಟ್ ಮಾಡಿದಾಗ ಕನ್ನಡ ಮೀಮ್ಸ್ ಅಂತ ಹೇಳ್ಬಿಟ್ಟು ಪೇಜ್ ತುಂಬ ಕಮ್ಮಿ ಇತ್ತು. ಸೊ ನಮ್ಮದು ಮೇನ್ ಐಡಿಯಾ ಇದ್ದಿದ್ದೆ, ಸೊ ಕನ್ನಡ ಆಡಿಯನ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ರಿಲೇಟಬಲ್ ಆಗೋ ಮೀಮ್ಸು ಕನ್ನಡ ಕಾಂಟೆಂಟೇ ಕೊಡಬೇಕು ಅಂತ ಹೇಳಿ. ಸೊ ಅದು ಹಾಗೆ ಅಡ್ಮಿನ್ಸು ಎಲ್ಲ ಆ್ಯಡ್ ಆಗ್ತಾ ಮೀಮ್ಸ್ ಎಲ್ಲ ವೈರಲ್ ಆಗ್ತಾ ದೊಡ್ಡ ಫ್ಯಾಮಿಲಿ ಆಯಿತು. ಸೊ ನಿಮ್ಮ ಜಾಯ್ನಿಂಗ್ ಪ್ರೋಸೆಸ್ ಹೆಂಗಾಯಿತು? ಹೌ ಡಿಡ್ ಯು ರೀಚ್ ಔಟ್ ಟು ಟ್ರೋಲೈಕ್ಲು ಇನ್ ದ ವೆರಿ ಬಿಗಿನಿಂಗ್? ನಾನು ಮೊದಲು ಬೇರೆ ಮೀಮ್ ಪೇಜಲ್ಲಿ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಒಂದು ದಿವಸ ಟ್ರಾಲೆಕ್ಲಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಅಡ್ಮಿನ್ಸ್ ಬೇಕಾಗಿದೆ ಅಂತ ಆ ಥರ ಇತ್ತು. ಸೊ ದಟ್ ಹಾಗೆ ಮೀಮ್ಸ್ ಕಳಿಸ್ದೆ, ನೋಡಿದ್ರು, ಹಾಗೆ ಆ್ಯಡ್ ಆದೆ. ಈಸ್ ಮೀಮ್ಸ್ ಆರ್ ವೆರಿ ಫನ್ನಿ. ಹಾಂ, ಸೊ ನಾವೆಲ್ಲ ಇದನ್ನೆಲ್ಲ ನೋಡಿಬಿಟ್ಟು ಯಾರೋ ಕುಳೆ ಇದ್ದಾನೆ ಗುರು ಇನ್ನು ಹಾಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅವಾಗ ದಟ್ಸ್ ಹೌ ವಿ ಗಾಟ್ ಟು ನೋ ಈಚ್ ಅದರ್. ಸ್ಕೂಲಲ್ಲಿ ನಾನು 2012 ಯೂಸ್ ಮಾಡಿದಾಗ ನಾನು 9th ಅವಾಗ ನಾನು ಸ್ಕೂಲಲ್ಲಿ ಒಂದು ಮೀಮ್ ಪೇಜ್ ಅಂತ ನಾವು ಟೀಚರ್ಸ್ಗೆಲ್ಲ ಇದು ಮಾಡ್ತಾಯಿದ್ವಿ. ಬರೀ ಸ್ಕೂಲ್ ಮೀಮ್ಸ್ ಇತ್ತು. ಹಾಗೆ ಇವ್ರದ್ದು ನೋಡಿದೆ, ನಾನು ಜಾಯ್ನ್ ಆಗಬೇಕು ಅಂತ ಆಸೆ ಇತ್ತು ಅವಾಗ. ಬಟ್ ಅವಾಗ ಇನ್ನೂ ಚಿಕ್ಕ ಹುಡುಗ ಥರ, ಸೊ ಆಗಲಿಲ್ಲ. ಸೊ ಹಂಗೆ ಹೋಗ್ತಾ PU ಆಯಿತು. PUಲಿ ನಾನು ಮೆಸೇಜ್ ಮಾಡಿದೆ, ಈ ಥರ ನಾನು ಜಾಯ್ನ್ ಆಗ್ಬೋದಾ ಅಂತ. ಇವರು ಮೀಮ್ಸ್ ಕಳಿಸು ನೋಡ್ತೀವಿ ಅಂತಂದು ಕಳಿಸ್ದೆ. ಅವ್ರು ನೋಡಿದ್ರು, ಇಷ್ಟ ಆಯಿತು. ಸೊ ಅಕ್ಸೆಪ್ಟೆಡ್. ನಿಮ್ಮ ಜರ್ನಿ ನೋಡಿ. ಸೊ ನಾವು ಲೈಕ್ ಆಫ್ಟರ್ ದ ಗ್ರೋತ್ ಆಫ್ ದ ಪೇಜ್, ಇವಾಗ ಇಷ್ಟು ಫಾಲೋವರ್ಸ್ ಇದ್ದಾರೆ, ಇಷ್ಟು ಗ್ರೋತ್ ಆಗಿದೆ, ನೆಕ್ಸ್ಟ್ ನಿಮ್ಮ ಮೋಟಿವೇಶನ್, ಇವಾಗ ನಿಮ್ಮ ಸೋಲ್ ಪರ್ಪಸ್ ಏನು ಟ್ರೋಲೈಕ್ಲುದು? ನಾವು ಯೂಟ್ಯೂಬ್ಗೆ ಇವಾಗ ತುಂಬ ಫೋಕಸ್ ಮಾಡ್ತಾ ಇದ್ದೀವಿ.
ಅಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಮತ್ತು ಒಳ್ಳೊಳ್ಳೆ ಕಾಂಟೆಂಟ್ ಹಾಕಬೇಕು ಅಂತ ಹೇಳೋದು. ಜಸ್ಟ್ ಟೇಕ್ ಹ್ಯೂಮರ್ ಟು ದ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಏನೋ ದಿನಾಗಲೂ ಇಂಡಿಯಾದಲ್ಲಿ ದ ಕಾಮಿಡಿ ಸೀನ್ ಇಸ್ ಇಂಪ್ರೂವಿಂಗ್. ಅದು ಹಳೆ ಪ್ಲೇಯರ್ಸ್ ಅಂದರೆ ವೆಟ್ರನ್ಸ್ ABTVF ಆಗಿರ್ಬೋದು, ಅವರೆಲ್ಲ ಒಂಥರ ದೇ ಹ್ಯಾವ್ ಸೆಟ್ ದ ಬಾರ್ ಟು ಹೈ ನಮಗೆಲ್ಲ. ಸೊ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಟು ರೀಚ್ ದ್ಯಾಟ್ ಲೆವೆಲ್ ಆ್ಯಂಡ್ ಪ್ರಾಬ್ಲಿ ಈವನ್ ಗೋ ಬಿಯಾಂಡ್ ಇಟ್, ಬಿಕಾಸ್ ದರ್ ಇಸ್ ದಿಸ್ OTT ಬೂಮ್. ನಾವು ಎಲ್ಲರೂ ಪ್ಯಾಂಡಮಿಕ್ ಆಗಿದ್ದರಿಂದ ಎಲ್ಲರೂ ದೇ ಆರ್ ಪ್ರಿಫರಿಂಗ್ ಎಂಟರ್ಟೈನ್ಮೆಂಟ್ ಅಟ್ ಹೋಮ್. ಸೊ there is a lot in store. Keep waiting. There has never been a better time than this. ನಮಗೆ ಕಾಂಟೆಂಟ್ ಕ್ರಿಯೇಟರ್ಸಿಗೆ, ಆನ್ಲೈನ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ. ಸೊ ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಟೈಮ್ ಆ್ಯಂಡ್ ವಿ ವಾಂಟ್ ಟು ಫುಲ್ಲಿ ಕ್ಯಾಪಿಟಲೈಸ್ ಆನ್ ದ್ಯಾಟ್. ಸೊ ನಾವು ಫಾರ್ ಎಕ್ಸಾಂಪಲ್ ಇವಾಗ ಇಫ್ ದರ್ ಇಸ್ ಅ ಕಂಪನಿ ಆ್ಯಂಡ್ ದೇ ಸೆಲ್ ಅ ಪ್ರಾಡಕ್ಟ್, ಸೊ ದೇ ಹ್ಯಾವ್ ಸಮಥಿಂಗ್ ಟು ಮಾರ್ಕೆಟ್ ಸೇಯಿಂಗ್ ದಟ್ ದಿಸ್ ಇಸ್ ಅವರ್ ಪ್ರಾಡಕ್ಟ್, ನೀವು ತೊಗೊಳ್ಳಿ ಅಂತ ಬ್ರ್ಯಾಂಡ್ ಹೆಸರು ಬರುತ್ತೆ ಅವಾಗ. ಬಟ್ ಫಾರ್ ಕಂಟೆಂಟ್ ಕ್ರಿಯೇಟರ್ಸ್, ಸೊ ಇವಾಗ ಟ್ರೋಲ್ ಹೈಕ್ಲು ಅಂತ ಇವಾಗ ಒಂದು ದೊಡ್ಡ ಬ್ರ್ಯಾಂಡ್ ಆಗಿದೆ ಅದು. ಹೌ ಡು ಯು ಮಾರ್ಕೆಟ್ ದಟ್ ಟ್ರೋಲ್ ಹೈಕ್ಲು ಬ್ರ್ಯಾಂಡ್? It lies in the signature of the content that we do. Because Mercedes designs S-Class ಅಂತ ಒಂದು ಮಾಡಲ್ ಇದೆ. ಏನೇ ಆದ್ರೂ ಈವನ್ ಇಫ್ ಯು ಡೋಂಟ್ ಹ್ಯಾವ್ ಪ್ರಯರ್ ನಾಲೆಜಸ್ ಆಫ್ ದ ಪ್ರೀವಿಯಸ್ ಜನ್ರೇಷನ್, ಇದು S-Class ಅಂತ ಗೊತ್ತಾಗುತ್ತೆ. E-Class ಬಂದಿದೆ, GLA ಕ್ಲಾಸ್ ಬಂದಿದೆ, ಆ ಕ್ಲಾಸ್, ಈ ಕ್ಲಾಸ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಎಲ್ಲ ಬಂದಿದೆ. ಬಟ್ S-Class ಅನ್ನೋದು ಇನ್ಸ್ಟೆಂಟ್ಲಿ ಗೊತ್ತಾಗುತ್ತೆ. ಇಟ್ ಹ್ಯಾಸ್ ಸಮ್ ಸಿಗ್ನೇಚರ್ ಟು ಇಟ್. ಹಾಗೇನೆ ನಮ್ಮ ಮೀಮ್ಸಲ್ಲೂ ಒಂದು ಸಿಗ್ನೇಚರ್ ಅಂತ ಒಂದಿರುತ್ತೆ. ನಮಗೆ ಗೊತ್ತಿಲ್ಲದೆ ನಾವು ಎಲ್ಲರಿಗೂ ಒಂದು ವಿ ಆರ್ ಆಲ್ ಪಾರ್ಟ್ ಆಫ್ ದ ಬೋಗಿ, ದ ವೀಲ್ಸ್ ಚಗ್ ಇನ್ ಅ ರಿದಮ್. ಆ ರಿದಮ್ ಎಲ್ಲರೂ ಹಿಡಿದಿದ್ದಾರೆ. ಸೊ ಹಾಗಾಗಿ ಈ ಟ್ರೋಲ್ ಹೈಕ್ಲು ಮೀಮೆ ಅಪ್ಪ, ಅದು ಒಂದು ಪ್ರೆಸೆಂಟೇಷನಲ್ಲಾದರೂ ಆಗಿರ್ಬೋದು, ಅಥವಾ ಇನ್ ದ ಲ್ಯಾಂಗ್ವೇಜ್ ದಟ್ ವಿ ಯೂಸ್. ನಮ್ಮದೇ ಒಂದು ಗ್ರಾಮರ್ ಇದೆ. ದೆರ್ ಇಸ್ ಒನ್ ಇಂಟರ್ನ್ಶಿಪ್ ಪೀರಿಯಡ್ ದಟ್ ವಿ ಗೋ ಥ್ರೂ. ಐ ಥಿಂಕ್ ಹೊಸದಾಗಿ ಬಂದಿರೋರು ಎಲ್ಲರೂ ಆ ಇಂಟರ್ನ್ಶಿಪ್ ಪೀರಿಯಡ್ ಕೆಳಗೆ ಹೋದ್ವಿ. ಆವಾಗ ಏನಾಯಿತು, ವಿ ಗಾಟ್ ಅಕಸ್ಟಮ್ ಟು ದ ಗ್ರಾಮರ್. ಈ ಥರ ಬಂದು ಒಂದು ಫಾಂಟೋ ಅಥವಾ ಒಂದು ಪ್ರೆಸೆಂಟೇಷನ್ ಅಥವಾ ಒಂದು ವಾಟರ್ ಮಾರ್ಕ್ ಪ್ಲೇಸ್ಮೆಂಟು ಅಥವಾ ಆ ಟೆಂಪ್ಲೇಟು, ಬಿಕಾಸ್ ಟೆಂಪ್ಲೇಟ್ಸ್ ನಮ್ಮ ಟ್ರೋಲ್ ಹೈಕ್ಲೋದು ಇಟ್ ಈಸ್ ವೆರಿ ನಾವೆಲ್, ವೆರಿ ಡಿಫರೆಂಟ್ ಕಂಪೇರ್ ಟು ಅದರ್ ಪೇಜಸ್. ಸಿಂಪಲ್ ವೈಟ್ ವಿತ್ ಕೆಳಗಡೆ ದ ಡಿಸೈನ್, ವೆರಿ ಸಿಂಪಲ್. ಯಾ, ಕಾನ್ಸ್ಟೆಂಟ್ ಅಪ್ಡೇಷನ್, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತಾರೆ. ಸೊ ನಾವು ಯಾವಾಗಲೂ ಚೇಂಜ್ ಆಗ್ತಾ ಇರ್ತೀವಿ. ಕೀಪಿಂಗ್ ಅಪ್ ವಿತ್ ಟ್ರೆಂಡ್ಸ್, ಬ್ರಿಂಗಿಂಗ್ ಔಟ್ ನ್ಯೂ ಟ್ರೆಂಡ್ಸ್, ಈ ಥರ ಎಷ್ಟೊಂದು ಮಾಡೋದ್ರಿಂದ ಏನಾಗುತ್ತೆ, ವಿ ಆರ್ ಆ ಸೀಲ್ ಒಂದು ಹೊಡೆದಂಗಿರುತ್ತೆ. ವಿತೌಟ್ ಈವನ್ ದ ಆ್ಯಕ್ಚುಯಲ್ ಸೀಲ್, ಆ ಗ್ರಾಮರ್ ಎಲ್ಲರಿಗೂ ಅರ್ಥ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರಶ್ನೆ ಅದೇ ಅಲ್ವಾ, ಬ್ರ್ಯಾಂಡ್ ಹೇಗೆ ಪ್ರಾಪಗೇಟ್? Correct. Actually, we were having a conversation before, and he was telling us how Babru Vahana had created was actually promoted more on a meme page than more than Babru Vahana. I think Immadi Pulakeshi, I'll be very honest here, because his content was so good that we call him Immadi instead of his real name. And Immadi Pulakeshi is the greatest kings of Karnataka. ಆ ಬ್ರ್ಯಾಂಡ್ ಇಮ್ಮಡಿ ಪುಲಕೇಶಿ ಅಂದ ತಕ್ಷಣ ಇವಾಗ they remember Tejas, Immadi Pulakeshi, more than the actual one, the actual king. So, and many of us who are interested about Karnataka history, Kannada history, Immadi Pulakeshi ಬಗ್ಗೆನೂ ತಿಳ್ಕೊಂಡ್ರು. Me personally, I am a living example of that, because ನಾನು ಇಮ್ಮಡಿ ಪುಲಕೇಶಿ ಅಂತ ಇದು ನೋಡಿಬಿಟ್ಟು ನಂಗೆ ರಾಜ್ಕುಮಾರ್ ಅವ್ರ ಸಿನಿಮಾ ಆಗಲಿ ಅಥವಾ ನಿಜವಾದ ಇಮ್ಮಡಿ ಪುಲಕೇಶಿ ರಾಜ ಆಗಲಿ ಅವ್ರ ಬಗ್ಗೆ ಗೊತ್ತಾಗಿದೆ ನನಗೆ ಈ ಪೇಜಿಂದ. ಸೊ but also they have the trend that each of their admins is named after a Rajkumar movie. So that is also a very uniform, nice thing that is happening. Yeah. So now ಇವಾಗ ಇಷ್ಟು ಕಂಟೆಂಟ್ ಪೋಸ್ಟ್ ಮಾಡ್ತೀರಾ, ಇವಾಗ ಎವ್ರಿ ಡೇ ಐ ಥಿಂಕ್ ಮೋರ್ ದೆನ್ 4-5 memes roll out actually. So ಇಷ್ಟು ಕಂಟೆಂಟ್ ಪೋಸ್ಟ್ ಮಾಡಿದಾಗ there is always that 80-20 clash where 80 people like it and 20% of them don't like it. ಸೊ ಎಷ್ಟೊಂಥರ ಕ್ರಿಟಿಸಿಸಮ್ ಬರುತ್ತೆ, there is almost negativity, ಅದೆಲ್ಲ ಬರುತ್ತೆ. ಸೊ ನೀವು ಹೆಂಗೆ ಕೋಪ್ ಅಪ್ ಮಾಡ್ತೀರಾ ಅದ್ರ ಬಗ್ಗೆ? ಓಕೆ, ಸೊ ಈಗ ಜನ ಲೈಕ್ಸು ಡಿಸ್ಲೈಕ್ಸು ಅಂತ ಇದು ನೋಡಿದರೆ, ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಕಾಂಟೆಂಟ್ ದಟ್ ಹ್ಯಾಸ್ ಎವರ್ ಬೀನ್ ಕ್ರಿಯೇಟೆಡ್ ವಿಚ್ ಹ್ಯಾಸ್ ಬೀನ್ ಲೈಕ್ ಬೈ ಆಲ್. ಯಾವುದೂ ಇಲ್ಲ, ಆ ಥರ ಕಾಂಟೆಂಟ್ ಎಲ್ಲೂ ಇಲ್ಲ. ಸೊ ಈಗ ಏನಾದರೂ ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದು ಪ್ಲೈನ್ ವೈಟ್ ಶೀಟ್ ಮೇಲೆ ನೀವು ಜಸ್ಟ್ ಒಂದು ಡಾಟ್ ಇಟ್ರು, ಸೊ ಅದನ್ನು ಕೆಲವ್ರು ಲೈಕ್ ಮಾಡ್ತಾರೆ, ಇನ್ನು ಕೆಲವ್ರು ಅದನ್ನು ಡಿಸ್ಲೈಕ್ ಮಾಡ್ತಾರೆ. ಏನಕ್ಕೆ ವೈಟ್ ಪೇಪರ್ ಸುಮ್ಮನೆ ಇತ್ತಲ್ಲ, ಏನಕ್ಕಪ್ಪ ಡಾಟ್ ಇಟ್ಟೆ ಅಂತಾರೆ, ಅದಕ್ಕೂ ಅಫೆಂಡ್ ಆಗೋ ಜನ ಇರ್ತಾರೆ. ಸೊ ಆ ಥರ ಥಿಂಕ್ ಮಾಡಬೇಕಾದ್ರೆ, ಸೊ ವಿಲ್ ಓನ್ಲಿ ಅವರ್ ಓನ್ಲಿ ಫೋಕಸ್ ವಿಲ್ ಬಿ ಆನ್ ಕ್ರಿಯೇಟಿಂಗ್ ಯುನೀಕ್ ಆ್ಯಂಡ್ ಒರಿಜಿನಲ್ ಕಾಂಟೆಂಟ್.
ಸೊ ಲೈಕ್ಸು ಡಿಸ್ಲೈಕ್ಸ್ ಒನ್ಸ್ ವಿ ಪೋಸ್ಟ್ ಓನ್ಲಿ ದೆನ್ ವಿ ವಿಲ್ ಗೆಟ್ ಟು ನೋ. ಸೊ ಯಾ ನಾವು ಎಕ್ಸ್ಪೆರಿಮೆಂಟು ಮಾಡ್ತೀವಿ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅವರ್ ಫೋಕಸ್ ವಿಲ್ ಓನ್ಲಿ ಬಿ ಆನ್ ಕಾಂಟೆಂಟ್. ಸೊ ಅಫೆನ್ಸಿವ್ ಆಗಿದೆಯಾ, ಅಫೆನ್ಸಿವ್ ಆಗಿ ಕೆಲವ್ರು ತೊಗೊಳ್ತಾರೆ ಏನು ಹಾಕಿದ್ರು. ಸೊ ನಾವೇನು ಅಂದರೆ ನಾವೆಲ್ಲಿ ಲೈನ್ ಡ್ರಾ ಮಾಡ್ತೀವಿ ಅಂದರೆ ಇಟ್ ಶುಡ್ ನಾಟ್ ಬಿ ಪರ್ಸ್ನಲ್ ಯಾರಿಗೂ. ಸೊ ಆ ಲೈನ್ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ನಮ್ಮ ಫೋಕಸ್ಸು ಲೈಕ್ಸು ತುಂಬ ಜನ ನಮ್ಮದು ಲೈಕ್ ಮಾಡಬೇಕು ಅನ್ನೋದಕ್ಕಿಂತ ವಿ ವಾಂಟ್ ಟು ಬಿ ಒರಿಜಿನಲ್, ವಿ ವಾಂಟ್ ಟು ಬಿ ಯುನೀಕ್. ಸೊ ಅದು ನಮ್ಮ ಮೇನ್ ಫೋಕಸ್. ಎಸ್. But actually, Ivak just IPL got over recently, and then again it's coming up. So IPL is a time where Trollhaiku gets massive content. Stocks. Yeah, it just keeps going up. So ilagirutte 12.1 hours ಆಗಿದೆ, 12.5 ಹೊತ್ತಿಗೆ ನಿಮಗೆ ರೆಡಿ ಇರುತ್ತೆ. And it is so relatable ಎಲ್ರಿಗೂ. So ಆ ಪ್ರಾಸೆಸ್ ಹೆಂಗಾಗತ್ತೆ ನಿಮ್ದು? ಯಾಕಂದ್ರೆ ಅಷ್ಟು ಬೇಗ ಕಮಿಂಗ್ ಅಪ್ ವಿತ್ ಕಂಟೆಂಟ್, ಇಟ್ಸ್ ನಾಟ್ ಸಿಂಪಲ್. ಲೈಕ್ If you ಮ್ಯಾಚ್ are- ನೋಡ್ತಾ ಹೇಳಿ If you're a regular follower of our page, all our regular followers will know. Hit like for a wicket is a very important tradition. Correct. Hit like ಅಂದ್ರೆ ಅವಾಗ ಫೇಸ್ಬುಕ್ ಅಲ್ಲಿ none of this react nonsense was there. Sorry. It's okay. ಲೈಕ್ ಫಾರ್ ವಿಕೆಟ್ ಅಂದಾಗ ಆಕ್ಚುಲಿ ವಿಕೆಟ್ಸ್ ಫೆಲ್. Yeah. RCB ಗಾಗ್ಲಿ ಇಂಡಿಯಾಗಾಗಲಿ ವಿಕೆಟ್ಸ್ ಬೀಳೋದು, ಯುನೋ. ಸೊ ವಿ ಹ್ಯಾವ್ ವಿ ಮ್ಯಾನೇಜ್ ಟು ಕ್ರಿಯೇಟ್ ಅ ಸಿಚುವೇಶನ್ ವೇರ್ ಮ್ಯಾಚ್ ನೋಡ್ತಾ ಟ್ರೋಲೈಕ್ಲು ಪೇಜ್ ಅಪ್ಡೇಟ್ ಕಾಯ್ತಾ ಇರ್ತಾರೆ. Exactly, correct. ಅಯ್ಯೋ ವಿಕೆಟ್ ಬಿಡ್ತಲ್ವಾ, ಟ್ರೋಲೈಕ್ಲೋರ್ ಏನೋ ಪೋಸ್ಟ್ ಹಾಕಿದಾರ ಅಂತ ಯೋಚನೆ ಮಾಡೋರು ಇರ್ತಾರೆ. ನಾವೆಲ್ಲರೂ ಹಂಗೆ. ಸೊ ಅದೇ ಈಗ ಅದು ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಸೊ ನಾವು RCB ಸಪೋರ್ಟರ್ಸು ಅಂದರೆ ಪೇಜ್ ಫಾಲೋ ಮಾಡ್ತಿರೋ ಯಾರಿಗಾದ್ರೂ ಗೊತ್ತಾಗುತ್ತೆ ನಾವು RCB ಸಪೋರ್ಟರ್ಸ್ ಅಂತ ಹೇಳ್ಬಿಟ್ಟು. ಬಟ್ ನಾವು ಹೆಂಗೆ ಅಂದರೆ ಇವಾಗ ನಮ್ಮದೇ ಟೀಮ್ RCB ಬ್ಯಾಟಿಂಗ್ ಆಡ್ತಾ ಇದೆ, ಏನೋ ತೋಪಾಯಿತು, ವಿಕೆಟ್ ಹೋಯ್ತು ಅಂದರೆ ಜನ ಓಪನ್ ಮಾಡ್ಬಿಟ್ಟು ನೋಡ್ತಾರೆ, ಬಟ್ ನಾವು ಉಗಿಯೋದಕ್ಕೆ ಕಾಯ್ತಾ ಇರ್ತಾರೆ ಜನ ಅಲ್ಲಿ, ನಾವು ಅವ್ರ ಮೇಲೆ ಏನು ಮೀಮ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಅದು ನೋಡ್ಬಿಟ್ಟು ಅವ್ರು ರಿಲ್ಯಾಕ್ಸ್ ಆಗ್ತಾರೆ. ಸೊ ಆ ಥರ ಕಂಟೆಂಟು ನಾವು ಹೆಂಗೆ ಜನ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಜನರಿಗೆ ಅಂಥ ಡಿಪ್ರೆಸಿಂಗ್ ಟೈಮ್ಸಲ್ಲೂ ನೋಡಿಬಿಟ್ಟು ನಗಬೇಕು ಅವರು. ಸೊ ದ್ಯಾಟ್ ಈಸ್ ದ ಸ್ಟ್ಯಾಂಡರ್ಡ್ ವಿ ಆರ್ ಸೆಟ್ಟಿಂಗ್. Yeah, that is the brand that we are actually talking about here. It's amazing actually. So now coming to YouTube, ನಿಮ್ದು ಆ್ಯಕ್ಚುಲಿ ಎಷ್ಟೊಂದು ಕಂಟೆಂಟ್ ಬರುತ್ತೆ ಅಲ್ಲಿ, ಸಂಕ್ರಾಂತಿ ವಿಡಿಯೋ, ವೇರಿಯಸ್ ದೀಪಾವಳಿ ವೀಡಿಯೋಸ್, ಅದೆಲ್ಲ ಎಷ್ಟೊಂದು ಬರುತ್ತೆ. ಸೊ ನೌ ದಟ್ ಯು ಟೋಲ್ಡ್ ಯು ಆರ್ ಫೋಕಸಿಂಗ್ ಮೋರ್ ಆನ್ ಯೂಟ್ಯೂಬ್, ಸೊ ವಾಟ್ ಈಸ್ ಯುವರ್ ಅಪ್ರೋಚ್ ಫಾರ್ ದ್ಯಾಟ್? ಸಿ ಯೂಟ್ಯೂಬ್ ಅನ್ನೋದಕ್ಕೆ ಇವಾಗ ನಾವೆಲ್ಟಿ ಈಸ್ ವಾಟ್ ಪ್ಲೇಸ್ ವೆಲ್. ಎಷ್ಟೊಂದು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಬಟ್ ನಾವೆಲ್ ಆಗಿ ಏನು ತರ್ಬೋದು, ಯುನೋ ಮೆನಿ ಪೀಪಲ್ ಹ್ಯಾವ್ ಐಡೆಂಟಿಫೈ ಮೀ ಇನ್ ಒನ್ ವಿಡಿಯೋ ದಟ್ ಐ ಪ್ಲೇಡ್. ಅಂದರೆ ಒಂದು ವಿಡಿಯೋ ಮಾಡಿದ್ವಿ, ಗಣೇಶ ಚಂದ ವಸೂಲಿ ಅಂತ. ಸೊ ದಟ್ ಹ್ಯಾಸ್ ಬೀನ್ ದ ಮೋಸ್ಟ್ ನಾವೆಲ್ ಕಾನ್ಸೆಪ್ಟ್ ಆ್ಯಸ್ ಫಾರ್ ಆಸ್ ಐ ನೋ. ಅಷ್ಟು ನಾವೆಲ್ ಆಗಿ ಇದುವರೆಗೂ ಯಾರೂ ಬಂದಿರ್ಬೋದು, ಪಾರ್ಡನ್ ಮೀ ಫಾರ್ ಮೈ ಇಗ್ನೋರೆನ್ಸ್, ಬಂದಿದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ನಾನು ನೋಡಿರೋ ಪ್ರಕಾರ ಒಂದು ಗಣೇಶ ಚಂದ ವಸೂಲಿ, ಬಿಕಾಸ್ ಆ್ಯಸ್ ಕಿಡ್ಸ್ ಮೆಜಾರಿಟಿ ಆಫ್ ಪೀಪಲ್ ಹ್ಯಾವ್ ಐದರ್ ಎನ್ಕೌಂಟರ್ಡ್ ಗಣೇಶ ಚಂದ ಕೇಳೋರು, ಆರ್ ದೇ ದೆಮ್ಸೆಲ್ವ್ಸ್ ಹ್ಯಾವ್ ಗಾನ್ ಆ್ಯಂಡ್ ಆಸ್ಟ್, ಅಂಕಲ್ ಮನೆ ಹತ್ರ ಗಣೇಶ ಕೂರಿಸ್ತಾ ಇದ್ದೀವಿ, ಅಂಕಲ್ ಇದು ಮಾಡ್ತಾ ಇದ್ದೀವಿ, ಈ ಥರ ಎಲ್ಲ ಪ್ಲ್ಯಾನ್. ಸೊ ಆ ಥರ ಒಂದಿದ್ದಾಗ ಏನೋ, ಆ್ಯಂಡ್ ನೌ ಡೇಸ್ ಅಂತೂ ರೋಡ್ಸ್ ಹಿಂಗಾಗಿದೆ, ಕಡಿಮೆ ಆಗಿದೆ. ನಾವು ಪೀಪಲ್ ಆರ್ ಮೂವಿಂಗ್ ಟುವರ್ಡ್ಸ್ ಒನ್ ಬಿಗ್ ಧಮಾಕ ಇನ್ ದ ನಿಯರ್ ಬೈ ಗ್ರೌಂಡ್. ಬೀದಿ ಪಂಡಾಲ್ ಬದಲು ಪೀಪಲ್ ಆರ್ ಮೂವಿಂಗ್ ಟುವರ್ಡ್ಸ್ ಬಿಗರ್ ಸ್ಟಫ್. ಸೊ ಹಾಗಾಗಿ ಒಂದು ನಾಸ್ಟಾಲ್ಜಿಯಾ ಇಂಡ್ಯೂಸ್ ಮಾಡಬೇಕು, ಯುನೋ, ಬಿಕಾಸ್ ಅವ ಚಂದ ಕೇಳ್ತಿದ್ದ ಮಕ್ಳು ಇವತ್ತು IT ಇದರಲ್ಲೆಲ್ಲ ಇದ್ದೀವಿ, ನಮ್ಮವರೆಗೆ ಇದ್ದವ್ರೆ, IT ಜಾಬು ಅಥವಾ ಮಾಸ್ಟರ್ ಸ್ಟಡೀಸ್ ಏನೋ ಒಟ್ಟಿನಲ್ಲಿ ಒಂದು ಜನ್ರೇಷನ್ ಪಾಸ್ ಮಾಡಿದ್ದೀವಿ. ಆ ಒಂದು ನಾಸ್ಟಾಲ್ಜಿಯಾ ಫೀಲ್ ಮಾಡಿಸೋದಕ್ಕೋಸ್ಕರ ಇಫ್ ಯು ಹಿಟ್ ದ ರೈಟ್ ನೋಟ್, ಅದು ವರ್ಕ್ ಆಗುತ್ತೆ. ರಿಲೇಟಬಿಲಿಟಿ ಆ್ಯಂಡ್ ಫೀಲ್ ಗುಡ್ ಫ್ಯಾಕ್ಟರ್. ನಗು ಬರುತ್ತೋ ಇಲ್ವೋ, ಸ್ಮೈಲ್ ಬರುತ್ತಾ, ಯುನೋ, ಲೈಕ್ ಯು ಶುಡ್ ಫೀಲ್ ಹ್ಯಾಪಿ. ಕರೆಕ್ಟ್ ಅಲ್ವಾ, ಒಬ್ರು ಅಂಕಲ್ ಹಿಂಗೆ ಹೇಳಿದರು, ಹೋಗು ಅಂದಿದ್ದಾಗ ನಾನೇ ಒಂದು ಹುಡುಗಂಗೆ ಹಿಂಗೆ ಹೇಳಿದ್ದೆ ಅಂತ ಅವರು. ರಿಲೇಟಬಿಲಿಟಿ ಇಸ್ ವೆರಿ ಹಾಂ, ಒಬ್ಬೊಬ್ರಿಗೆ ಒಂದೊಂದು ಥರ ರಿಲೇಟಬಲ್ ಆಗುತ್ತೆ. ದ್ಯಾಟ್ ಆರ್ ಯುನೋ ವರ್ಡ್ ಪ್ಲೇ, ಇಂಟೆಲಿಜೆಂಟ್ ವರ್ಡ್ ಪ್ಲೇ, ಇಂಟೆಲಿಜೆಂಟ್ ಆ್ಯಕ್ಟಿಂಗ್, ಆರ್ ಏನಾದರೂ ಒಂದು ಯುನೋ ಸ್ಲೈಟಾಗಿ ಕಾಲೆಳಿಬೇಕು ಅಂತ ಮೈಂಡಲ್ಲ, ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ಕಾಲು ಎಳೆದಂಗೆ. ಒಂದು ಪಂಚ್ ಲೈನ್ ಆ ಥರ. ಹಾಂ, ಅದೆಲ್ಲ. ಸೊ ಅದೇ ಈಗ ಯಾವುದೇ ಕಾಂಟೆಂಟು ಸಕ್ಸಸ್ಫುಲ್ ಆಗಬೇಕು ಅಂದರೆ
ಮೇಯ್ನ್ ಒಂದು ರಿಲೇಟಬಿಲಿಟಿನೇ ತುಂಬ ಮೇಯ್ನ್ ಫ್ಯಾಕ್ಟರ್ ಅದೇ ಬರುತ್ತೆ. ಸೊ ಇಫ್ ಯು ಆರ್ ನಾಟ್ ರಿಲೇಟಿಂಗ್ ಟು ವಾಟ್ ಯು ಆರ್ ವಾಚಿಂಗ್, ಸೊ ನಿಮಗೆ ಅದು ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಸೊ ನೀವು ಅಷ್ಟೇ. ಒಂದು ಸ್ಪೂಫ್ ಮಾಡಿದ್ವಿ KGF ಟ್ರೇಲರ್ ಇಂದು. ಸ್ಪೂಫ್ಸ್ ಸ್ಪೂಫ್ ಆರ್ ಮಾಕ್ರಿ ಅಂತ ಹೇಳಲ್ಲ, ಸ್ಪೂಫ್. ಅದು ಹೇಗಿರುತ್ತೆ ಅಂದರೆ, ಈಗ ಅವನು ಹೋಗಿದ್ದ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅಲ್ಲಿನ ಚರಿತ್ರೆ ಬಗ್ಗೆ ಗೊತ್ತಿರಲಿಲ್ಲ ನನ್ನ ಮಗವ್ರು ಹೇಳ್ತಾರೆ. ಆ ಡಿಪಾರ್ಟ್ಮೆಂಟಿನ HOD ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ. ಯುನೋ ವೆನ್ ಯು ಟೇಕ್ ಅ ವೆರಿ ಹ್ಯೂಜ್ ಸೀರಿಯಸ್ ಡೈಲಾಗ್ ಆ್ಯಂಡ್ ಟ್ರಿವಿಯಲೈಸ್ ಇಟ್ ಟು ಅನ್ ಎಕ್ಸ್ಟೆಂಟ್ ದಟ್ ಇಟ್ ಸೌಂಡ್ಸ್ ಫನಿ, ಅಗೇನ್ ಆ ರಿಲೇಟಬಿಲಿಟಿ ಫ್ಯಾಕ್ಟರ್ ಕಿಕ್ ಇನ್ ಆಗುತ್ತೆ. ಆ್ಯಂಡ್ ನಮಗೂ ಎಫರ್ಟ್ ಇಟ್ ಪುಷಸ್ ಅಸ್ ಟು ಪುಟ್ ಇನ್ ಮೋರ್ ಎಫರ್ಟ್. ಬಿಕಾಸ್ ನಾನು KGF ವಿಡಿಯೋ ಮಾಡ್ತಾ ಲೊಕೇಶನ್ ಹುಡುಕಿದ್ವಿ. ವಿ ಟ್ರೈ ಟು ರೀಕ್ರಿಯೇಟ್ ದ ಒರಿಜಿನಲ್ KGF ಟ್ರೇಲರ್ ಇನ್ ಅವರ್ ಓನ್ ಲಿಮಿಟ್ಸ್. ಅಲ್ಲಿ ಯಾವುದೋ ಒಂದು ಮಾರಿಸ್ ಆಕ್ಸ್ಫರ್ಡ್ ಕಾರ್ ಸ್ಲೋ ಎಂಟ್ರಿ ಬರುತ್ತೆ, ಕಟ್ ಆಗುತ್ತೆ, ಬರ್ತಾರೆ, ಬಂದೇನೋ ನಾನೇನು ಹೊಡಿಬೇಕಿತ್ತು ಅಂತ ಡೈಲಾಗ್ ಹೇಳ್ತಾರೆ. ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತೀವಿ. ಇಟ್ ಈಸ್ ಫನಿ ಆ್ಯಂಡ್ ಎಫರ್ಟ್ ಆಸ್ಕಿಂಗ್ ಅಟ್ ದ ಸೇಮ್ ಟೈಮ್. ಸೊ ಅದು ಜನರಿಗೆ ರಿಲೇಟ್ ಕಾರ್ ಹಿಂಗೆ ಬಂತು, ಇವರು ಹಿಂಗೆ ಕಾರ್ ಇಟ್ಟಿದ್ದಾರೆ, ದಟ್ ಬ್ಯಾಲೆನ್ಸ್ ಶುಡ್ ಬಿ ಮೇಂಟೈನ್ ಪ್ರಾಪರ್ಲಿ. ಕರೆಕ್ಟ್. ಅದಾಗಿರ್ಬೋದು. ಉಗ್ರಂ ದೀಪಾವಳಿ ಅಂತ ಉಗ್ರಂ ದೀಪಾವಳಿ. ಈಗ ದೀಪಾವಳಿ ಸ್ಟೀರಿಯೋಟೈಪ್ ದೀಪಾವಳಿನೂ ಮಾಡಿದ್ದೀವಿ, ಬಟ್ ಉಗ್ರಂ ದೀಪಾವಳಿ ಇಸ್ ದ್ಯಾಟ್ ಮಚ್ ಮೋರ್ ಸ್ಪೆಷಲ್. ಉಗ್ರಂ ಡೈಲಾಗ್ಸಿಗೆ ದೀಪಾವಳಿಗೆ ಸಿಂಕ್ ಆಯ್ತಾ, ಇಟ್ ಈಸ್ ಮೀಮ್ ಇನ್ ಮೋಷನ್. ಸೊ ದಟ್ ಈಸ್ ಲೈಕ್ ಗ್ರೌಂಡೆಡ್ ಟು ಅವರ್ ರೂಟ್ಸ್ ಆಸ್ ಅ ಮೀಮ್ ಪೇಜ್ ಎಸ್ ವೆಲ್. ಹಾಗಾಗಿ ಅದು ಆ ಥರ ವಿ ಆರ್ ಸ್ಟಿಕ್ಕಿಂಗ್ ಟು ಅವರ್ ಬೇಸಿಕ್ಸ್ ಬೇಸಿಕ್ಲಿ. ಸೊ ಅದೇ ಜಾನ್ರಲ್ಲಿ ಸೊ ನಾವು ಮುಂದೇನು ಕಾಂಟೆಂಟ್ ಕ್ರಿಯೇಟ್ ಮಾಡೋದು ವಿಲ್ ಬಿ ಸ್ಟಿಕ್ಕಿಂಗ್ ಟು ಓನ್ಲಿ ದ್ಯಾಟ್ ಜಾನರ್, ಕಾಮಿಡಿ. ಸೊ ಕಾಮಿಡಿ ಸ್ಕೆಚಸ್ಸು. ಸೊ ಇದನ್ನೇ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು, ನೆಕ್ಸ್ಟ್ ಸ್ಕೇಲಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಪ್ಲ್ಯಾನ್ ಇರೋದು. ಸೊ ಆ್ಯಕ್ಚುಲಿ ಇವಾಗ ಟ್ರೋಲ್ ಎಷ್ಟು ದೊಡ್ಡ ಬ್ರ್ಯಾಂಡ್ ಆಗಿದೆ ಅಂದರೆ, ಯು ಹ್ಯಾವ್ ಅ ಮೇನ್ ಪೇಜ್, ಯು ಹ್ಯಾವ್ ಮೈಸೂರು ಪೇಜ್, ಯು ಹ್ಯಾವ್ ಅ ಮ್ಯಾಂಗ್ಳೂರ್ ಪೇಜ್, ಯು ಹ್ಯಾವ್ ಅ ಯೂಟ್ಯೂಬ್ ಪೇಜ್, ಯು ಹ್ಯಾವ್ ಸೋ ಮಚ್ ಕಂಟೆಂಟ್ ಇಲ್ಲಿ. ಸೊ ಇಷ್ಟು ಕಂಟೆಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ದೊಡ್ಡ ಟೀಮ್ ಬೇಕಾಗುತ್ತೆ. ಸೊ ಆ ಟೀಮ್ ಸ್ಟ್ರಕ್ಚರ್ ಏನು, ಇವಾಗ ಅಪ್ರೂವಲ್ಸ್ ಏನಾದರೂ ಇದೆಯಾ, ಅಥವಾ ಇಫ್ somebody comes up with the content, is that person confident to just post it, or what is the hierarchy of the Troll High Club? ಆ್ಯಸ್ ಐ ವಾಸ್ ಸೇಯಿಂಗ್ ಅರ್ಲಿಯರ್, ಇಂಟರ್ನ್ಸ್ ಪದ್ಧತಿ ಇದೆ. ಸೊ ಇಂಟರ್ನ್ ಪದ್ಧತಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಓಕೆ, ಇದು ಇವ್ರ ರಿದಮ್ ಹೀಗಿದೆ. ಆ್ಯಂಡ್ ಫಸ್ಟ್ ಒಂದು ಸ್ಟಾರ್ಟಿಂಗ್ ಫ್ಯೂ ಡೇಸಿಗೆ ಕೆಲವೊಂದು ವಿಚ್ ಇಸ್ ಓವರ್ ದ ಲೈನ್, ವಿಚ್ ಇಸ್ ನಾಟ್, ಅದೊಂಚೂರು ಸ್ವಲ್ಪ ಹಳೆ ಅಡ್ಮಿನ್ಗಳು ತಿಳಿಸ್ಬೇಕಾಗತ್ತೆ. ಅದಾದಮೇಲೆ we get adjusted to their rhythm, they get adjusted to our rhythm. Avagale so come on a mutual platform and so we'll know that if they post, they'll post something good. ತೀರಾ ಅಷ್ಟು ಲೆವೆಲ್ಲು ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗಿಲ್ಲ. ಒಂದು ಪಾಯಿಂಟ್ ಆದಮೇಲೆ ಎಸ್ ವಿ ಹ್ಯಾಂಡ್ ಹೋಲ್ಡ್ ಅಡ್ಮಿನ್ಸ್ ಫಾರ್ ಸಮ್ ಅಮೌಂಟ್ ಆಫ್ ಟೈಮ್. ಅದಾದಮೇಲೆ ಸೊ ಇದರಲ್ಲಿ ಎಸ್ಪೆಷಲಿ ಇಮ್ಮಡಿಗೆ ಕ್ರೆಡಿಟ್ ಕೊಡಲೇಬೇಕು. ಸೊ ಹಿ ಹ್ಯಾಸ್ ಬಿನ್ ಅಮೇಝಿಂಗ್. ಎಲ್ಲ ಸೊ ಹೊಸ ಕಾಂಟೆಂಟ್ ಕ್ರಿಯೇಟರ್ಸು, ಮೀಮರ್ಸ್ ಆಗಲಿ, ಇವ್ರನ್ನೆಲ್ಲ ಚೆನ್ನಾಗಿ ಐಡೆಂಟಿಫೈ ಮಾಡಿಬಿಟ್ಟು ಅವ್ರನ್ನೆಲ್ಲ ಮತ್ತು ನಮ್ಮ ಟೀಮಿಗೆ ತೊಗೊಂಡು, ಮತ್ತು ನಮ್ಮ ಟೋನ್ ಏನಿದೆ, ಟ್ರಾಲ್ ಹೈ ಕ್ಲೂದು ಟೋನ್ ಏನಿದೆ, ಸೊ ಇದಕ್ಕೆಲ್ಲ ಅವ್ರನ್ನ ಶೇಪ್ ಮಾಡೋದು. ಸೊ ಡೆಫಿನೆಟ್ಲಿ ತುಂಬ ಕ್ರೆಡಿಟ್ ಇಮಡಿಗೆ ಕೊಡಬೇಕು. ಹಾಂ. ಸೊ ನನ್ನ ಜೊತೆ ನಾನು ಸ್ಟಾರ್ಟಿಂಗಿಂದನೂ ತೇಜಸ್ ನನ್ನ ಜೊತೆ ಇದ್ದಾನೆ. ಸೊ ಅವನು ಆಲ್ಮೋಸ್ಟ್ 9-10 ಇಯರ್ಸಿಂದ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ನಿಮ್ಮ ಪರಿಚಯ ಹೆಂಗಾಯ್ತು ತೇಜಸ್ ಜೊತೆ? ತೇಜಸ್ ಜೊತೆ ನನಗೆ ಪರಿಚಯ ಆಗಿದ್ದು ಆನ್ಲೈನಲ್ಲೇ. ಸೊ ನಾನು ಹೇಳಿದೆ, ಪೇಜ್ ಸ್ಟಾರ್ಟ್ ಆದಮೇಲೆ ಒಂದು 2-3 ಮೀಮ್ಸು ವೈರಲ್ ಆಗಿತ್ತು. ತೇಜಸ್ಸು ಆಗ ಅವನು ಕೂಡ ಮೀಮ್ಸ್ ಎಲ್ಲ ಮಾಡ್ತಾಯಿದ್ದ, ಕಾಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತಾಯಿದ್ದ. ಅವ್ನು ನನಗೆ ಮೆಸೇಜ್ ಮಾಡ್ದ, ಈ ಥರ ನಾನು ಈ ಥರ ಎಲ್ಲ ಮೀಮ್ಸ್ ಮಾಡಿದ್ದೀನಿ, ಬೇರೆ ಪೇಜಲ್ಲಿ ನೋಡು ಅಂತ ಹೇಳ್ಬಿಟ್ಟು ಕಳಿಸ್ತಾ. ನನಗೆ ತುಂಬ ಫನ್ನಿ ಅನ್ನಿಸ್ತು ನೋಡಿ. ಮತ್ತು ನಂದು ಅವನದು ಹ್ಯೂಮರು ಅವಾಗ ಸ್ವಲ್ಪ ಇದು ಮ್ಯಾಚ್ ಆಗುತ್ತೆ ಅಂತ ನಂಗೆ ಅನ್ನಿಸ್ತು. ಓಕೆ, ಸೊ ಒಟ್ಟಿಗೆ ಮಾಡ್ಬೋದಲ್ಲ ಅಂತ. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ಪೇಜು ಬ್ಲೋ ಆಗ್ತಾನೆ ಹೋಗ್ತೋದು. ಇಟ್ ಸ್ಟಾರ್ಟೆಡ್ ಬ್ಲೋಯಿಂಗ್ ಅಪ್. ಎಲ್ಲ ಮೀಮ್ಸು ವೈರಲ್ ಆಗ್ತಾ ಇತ್ತು. ಸೊ ದಟ್ ಈಸ್ ಹೌ ವಿ ಬಿಲ್ಡ್ ದ ಪೇಜ್ ಆಗ ಸ್ಟಾರ್ಟಿಂಗಲ್ಲಿ. ಸೊ ಯಾವತ್ತಾದರೂ ನಿಮ್ಗೆ ಅನಿಸಿದ್ಯಾ, ಇವಾಗ ಫಾರ್ ಎಕ್ಸಾಂಪಲ್ ನಾಳೆ ಏನು ಪೋಸ್ಟ್ ಮಾಡೋದು, ವಾಟ್ ಇಫ್ ವಿ ರನ್ ಔಟ್ ಆಫ್ ಕಂಟೆಂಟ್ ಟುಮಾರೋ? ಸೊ ಹೌ ಡು ವಿ ಕೋಪ್ ಅಪ್ ವಿತ್ ದಟ್? ಕಂಟೆಂಟ್ ಇಲ್ಲದೆ ಇರೋದು ಅದು ಕಂಟೆಂಟೇ, ಅದು ಒಂಥರ ಹಾಗೆ ಇರುತ್ತೆ. ಇವಾಗ ನಾಳೆ ಒಂದೇನೋ ಪೋಸ್ಟ್ ಮಾಡಬೇಕು, ಬಟ್ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಏನೋ ಒಂದು ಯೋಚನೆ ಮಾಡ್ತಾ ಇರೋದು, ಯೂಟ್ಯೂಬಲ್ಲಿ ಏನೋ ನೋಡ್ತಾ ಇರ್ತೀರಾ, ಆ ಮೂವಿ ಏನೋ ಸಿಗುತ್ತೆ ನಿಮಗೆ. ಸೊ ಹಾಗೆ ಅದು ಹಾಗೆ ರಿಲೇಟೇಬಲ್ ಆಗುತ್ತೆ, ನಿಮ್ಗೆ ಏನೋ ಒಂದು ಔಟ್ ಆಫ್ ಐಡಿಯಾಸ್ ಇರುತ್ತೆ, ಅವರೇ ಮೀಮ್ ಆಗ್ತಾರೆ. ಸೊ ಆ ಟೈಮಲ್ಲಿ ಇವಾಗ ನಮಗೆ ಏನೂ ಯೋಚನೆ ಬರಲಿಲ್ಲ ಅಂದರೆ
ಅದೇ ಹಾಕೋದು, ನಮ್ಮದೇ ಟೆಂಪ್ಲೇಟ್ ಮಾಡಿ ಥಿಂಕಿಂಗ್ ಅಬೌಟ್ ವಾಟ್ ಟು ಪೋಸ್ಟ್ ಅಂತ ಹೇಳ್ಬಿಟ್ಟು. ಅಥವಾ ಮನೇಲಿ ಆ ಟೈಮಲ್ಲಿ ಏನೋ ಬೈತಾರೆ, ಸುಮ್ಮನೆ ಕೂತಿರ್ಬೇಡ, ಅದು ಮಾಡು ಇದು ಮಾಡು ಅಂತ. ಅಥವಾ ಅಮ್ಮ ಏನೋ ಅಂತಾರೆ, ಅಪ್ಪ ಇನ್ನೊಂದೇನೋ ಬೈತಾರೆ, ಅಥವಾ ಅಣ್ಣ ಬಂದು ಬೈತಾನೆ, ಅಕ್ಕ ಬಂದು ಬೈತಾಳೆ, ಆ ಥರ ಅಷ್ಟೇ, ಅದು ಹೋಗುತ್ತೆ. ಫ್ರೆಂಡ್ಸ್ ಮೀಟ್ ಮಾಡಕ್ ಹೋಗಿರ್ತೀವಿ, ಅಲ್ಲೇನೋ ಒಂದು PJ ಕ್ರ್ಯಾಕ್ ಮಾಡ್ತಾನೆ, ನಾನು ಮಾಡ್ತೀನಿ, ಯಾರೋ ಒಂದು ಇದು ಮಾಡ್ತಾರೆ. ಸಿಚುವೇಶನಲ್ ಕಾಮಿಡಿ ಬೇಸಿಕ್ಲಿ. ಆ್ಯಂಡ್ ಡರ್ತ್ ಆಫ್ ಕಂಟೆಂಟ್ ಇಸ್ ಅ ಮಿತ್. ಏನ್ರಲ್ಲಿ ಬೇಕಾದ್ರೂ ಕಂಟೆಂಟ್ ತೆಗಿಬೋದು, ಜಸ್ಟ್ ಯು ನೀಡ್ ಟು ಬಿ ವೈರ್ಡ್ ದಟ್ ವೇ ಅಷ್ಟೇ. ಬಟ್ ಅದು ಕ್ವಾಲಿಟಿ ಇರಬೇಕು ಅಷ್ಟೇ ನಮಗೆ. ಕ್ವಾಲಿಟಿ ಇರಬೇಕು, ನಮಗೆ ಕ್ವಾಲಿಟಿ ಬೇಕು. ಕ್ವಾಲಿಟಿ ಇಸ್ ವೇರ್ ಯು ನೋ ವಿ ಗಿವ್ ಇಟ್ ಅ ಲಿಟಲ್ ಬಿಟ್ ಆಫ್ ಥಾಟ್. ಇವಾಗ ದಿನಕ್ಕೆ 10 ಪೋಸ್ಟ್ ಅಂತ ಬೇಡ, 5 ಸಾಕು, ಬಟ್ ಕ್ವಾಲಿಟಿ ಇರಬೇಕು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಇರಬೇಕು ನಮಗೆ, ಅಷ್ಟೇ ಸಾಕು. ಆ್ಯಂಡ್ ಡರ್ತ್ ಆಫ್ ಕಂಟೆಂಟ್ ಇಸ್ ಅ ಮಿತ್. ಏನ್ರಲ್ಲಿ ಬೇಕಾದ್ರೂ ಕಂಟೆಂಟ್ ತೆಗಿಬೋದು, ಜಸ್ಟ್ ಯು ನೀಡ್ ಟು ಬಿ ವೈರ್ಡ್ ದಟ್ ವೇ ಅಷ್ಟೇ. ಬಟ್ ಅದು ಕ್ವಾಲಿಟಿ ಇರಬೇಕು ಅಷ್ಟೇ ನಮಗೆ. ಕ್ವಾಲಿಟಿ ಇರಬೇಕು, ನಮಗೆ ಕ್ವಾಲಿಟಿ ಬೇಕು. ಕ್ವಾಲಿಟಿ ಇಸ್ ವೇರ್ ಯು ನೋ ವಿ ಗಿವ್ ಇಟ್ ಅ ಲಿಟಲ್ ಬಿಟ್ ಆಫ್ ಥಾಟ್. ಇವಾಗ ದಿನಕ್ಕೆ 10 ಪೋಸ್ಟ್ ಅಂತ ಬೇಡ, 5 ಸಾಕು, ಬಟ್ ಕ್ವಾಲಿಟಿ ಇರಬೇಕು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಇರಬೇಕು ನಮಗೆ, ಅಷ್ಟೇ ಸಾಕು. ಸೊ ಮತ್ತು ಎಲ್ಲ ವರ್ಕ್ಸ್ ಆಫ್ ಲೈಫಿಂದನೂ ಇದ್ದಿದ್ದಾರೆ ನಮ್ಮ ಟೀಮಲ್ಲಿ ಜನ. ಸೊ ಅದಕ್ಕೇ ಈಗ ಕಂಟೆಂಟಿಂದು ಡರ್ತ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ನೋಡಿದರೆ ವತ್ಸ ಈಸ್ ಫ್ರಮ್ ಕಾಮರ್ಸ್ ಬ್ಯಾಕ್ಗ್ರೌಂಡು. ಸೊ ನಮ್ಮದ್ರಲ್ಲಿ ಇನ್ನು ಮತ್ತು ಈಗ ಮೆಡಿಸಿನ್ ಸ್ಟಡಿ ಮಾಡ್ತಿರೋರು ಇದ್ದಾರೆ, MBBS ಮಾಡ್ತಿರೋರು ಇದ್ದಾರೆ, PU ಸ್ಟೂಡೆಂಟ್ ಇದ್ದಾರೆ ಅಡ್ಮಿನ್ ಆಗಿ. ಸೊ ತುಂಬ ಇವಾಗ ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಇರೋದ್ರಿಂದ ಅಫ್ಕೋರ್ಸ್ ಅವ್ರ ಎಕ್ಸ್ಪೀರಿಯನ್ಸಸ್ಸೇ ಬೇರೆ ಇರುತ್ತೆ. ಸೊ ಆಬ್ವಿಯಸ್ಲಿ ಕಂಟೆಂಟ್ ಕೂಡ ಬೇರೆ ಇರುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ವಿಲ್ ಬಿ ರನ್ನಿಂಗ್ ಔಟ್ ಆಫ್ ಕಂಟೆಂಟ್ ಅಂತ ಹೇಳಿ. ಸೊ ಅನ್ನಿಸ್ಬೋದು ಯಾವಾಗಾದ್ರೂ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಅನಿಸ್ಬೋದು ಏನೋ ಐಡಿಯಾ ಬರ್ತಾ ಇಲ್ಲ ಅಂತ. ಬಟ್ ಇಟ್ ವಿಲ್ ಬಿ ಟೆಂಪ್ರವರಿ. ಏನಕ್ಕೆ ಅಂದರೆ ಯಾವಾಗಲೂ ಈ ಥರ ಹಿಂಗೆ ಕುತ್ಕೊಂಡು ಏನೋ ನಾವು ಯೋಚನೆ ಮಾಡ್ಬಿಟ್ಟು ಮೀನ್ ಮಾಡ್ತೀವಿ ಅಂದಾಗ ಬರೋಲ್ಲ ಐಡಿಯಾಸು. ಸೊ ನೀವೇನೋ ಮಾಡ್ತಾ ಇರ್ತೀರಾ, ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ, ಓ ಇದು ಮಾಡ್ಬೋದು ಅಂತ ಹೇಳಿ. ಸೊ ಅನಿಸುತ್ತೆ ಯಾವಾಗಾದರೂ ಐಡಿಯಾ ಏನೂ ಬರ್ತಾ ಇಲ್ಲ ಅಂತ. ಬಟ್ ಇಟ್ ವಿಲ್ ಬಿ ವೆರಿ ಟೆಂಪ್ರವರಿ. ಸೊ ಅದಕ್ಕೇ ತುಂಬ ಜನ ಇದ್ದಾರೆ ಅಲ್ವಾ ಟೀಮಲ್ಲಿ. ಸೊ ಎಲ್ಲರೂ ಒಬ್ಬೊಬ್ರಿಗೆ ಒಂದೊಂದು ಪಾಯಿಂಟಲ್ಲಿ ಅನ್ನಿಸ್ಬೋದು ಹಿಂಗೆ. ಬಟ್ ಆ ಟೈಮಲ್ಲಿ ಬೇರೆ ಯಾರೋ ಮಾಡ್ತಾ ಇರ್ತಾರೆ. ಸೊ ಮ್ಯಾನೇಜ್ ಆಗುತ್ತೆ. ಅದೇ ಪಾಯಿಂಟ್. ಐ ಥಿಂಕ್ 13+ ಅಡ್ಮಿನ್ಸ್ ಎಷ್ಟು ಜನ? ರೈಟ್. ಇವಾಗ ನಾವು 13 ಜನ ಇದ್ದೀವಿ ಆ್ಯಕ್ಟಿವ್ ಆಗಿ. ಹಾಂ, ಅದು ಬಿಟ್ಟು ರೈಟ್ ಮಂಗಳೂರು, ಮೈಸೂರು. ಸೊ ಅವ್ರು ಹ್ಯಾಂಡಲ್ ಮಾಡೋದು ಬೇರೆ, ಅವರು ಮಂಗಳೂರು ಪೇಜು. ರೈಟ್ ರೈಟ್. ದೇ ಪೋಸ್ಟ್ ಮೋರ್ ರಿಲೇಟಬಲ್ ಕಂಟೆಂಟ್ ಟುವರ್ಡ್ಸ್ ಮೈಸೂರು, ಟುವರ್ಡ್ಸ್ ಮಂಗಳೂರು, ಆ ಥರ. ರೈಟ್ ರೈಟ್. ಸೊ ಇವಾಗ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಪೋಸ್ಟ್ ಮಾಡೋಕ್ಕೆ ಹೋದಾಗ ದೇ ಥಿಂಕ್ ಸೋ ಮಚ್. ಇವಾಗ ಫಾರ್ ಎಕ್ಸಾಂಪಲ್ ದೇ ಜಸ್ಟ್ ಲೈಕ್ ರ್ಯಾಂಡಮ್ ಪರ್ಸನ್, ಹೀಸ್ ಗೋನ್ ಪೋಸ್ಟ್ ಸಮಥಿಂಗ್ ಆನ್ ಇನ್ಸ್ಟಾಗ್ರಾಮ್, ಹಿ ಥಿಂಕ್ಸ್ ಅ ಲಾಟ್. ಈಸ್ ಲೈಕ್ ಓಕೆ, ಈ ಫೋಟೋ ಚೆನ್ನಾಗಿದೆಯಾ, ಈ ಕ್ಯಾಪ್ಷನ್ ಚೆನ್ನಾಗಿದೆಯಾ, ಅಷ್ಟು ಯೋಚನೆ ಮಾಡಿಬಿಟ್ಟು ಆ್ಯಂಡ್ ದೇ ಓವರ್ ಥಿಂಕ್ ಇಟ್. ಬಟ್ ವಾಟ್ ಡು ಯು ವಾಂಟ್ ಟು ಸೇ ಟು ದೋಸ್ ಪೀಪಲ್? ಇವಾಗ ಅಷ್ಟು ಯೋಚನೆ ಮಾಡೋ ನೆಸಿಟಿ ಇದೆಯಾ? ಇಸ್ ಇಟ್ ಸಮಥಿಂಗ್ ದಟ್ ಯು ಆರ್ ಜಡ್ಜ್ಡ್ ಬೇಸ್ಡ್ ಆನ್ ವಾಟ್ ಯು ಪೋಸ್ಟ್ ಸೋ ಮಚ್, ಆರ್ ವಾಟ್ ಯು ಸೇ ಅಬೌಟ್ ದ್ಯಾಟ್? ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಸೊ ನೀವು ಯಾವ ಟೈಪ್ ಕಾಂಟೆಂಟ್ ಪೋಸ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದಮೇಲೆ ಬೇಸಿಕಲಿ ಹೇಳಿದರೆ ಓವರ್ ಥಿಂಕ್ ಮಾಡಿಬಿಟ್ಟು ಸೊ ಕಂಟೆಂಟೇ ಕ್ರಿಯೇಟ್ ಮಾಡಲಿಲ್ದಂಗೆ ಇರೋದು. ಸೊ ಅದು ಐ ಡೋಂಟ್ ಥಿಂಕ್ ದಟ್ಸ್ ಅ ರೈಟ್ ಥಿಂಗ್ ಟು ಡೂ ಅಂತ ಹೇಳಿ. ಯಾಕೆ ಅಂದರೆ ಈ ಕಾಂಟೆಂಟು ಬೇರೆ ಆನ್ಲೈನ್ ಅಂತ ಅಲ್ಲ, ಎಲ್ಲೇ ಇರಲಿ ಕಾಂಟೆಂಟು ಯು ವಿಲ್ ನೆವರ್ ನೋ ಅದು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಯಾರೂ ಎಕ್ಸ್ಪೆಕ್ಟೇ ಮಾಡಲಿಲ್ಲದ ಮೂವಿ ಹಿಟ್ ಆಗುತ್ತೆ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಹಿಟ್ ಆಗುತ್ತೆ ಅಂತ, ಅದು ತೋಪಾಗುತ್ತೆ. ಸೊ ನೀವು ಯಾವುದೇ ಕಂಟೆಂಟ್, ಪೀಸ್ ಆಫ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೂ ಯು ವಿಲ್ ನೆವರ್ ನೋ ಹೇಗೆ ರಿಸೀವ್ ಮಾಡ್ತಾರೆ ಜನ ಅಂತ. ಸೊ ಇದು ಇಲ್ಲಪ್ಪ ಇದು ಚೆನ್ನಾಗಿಲ್ಲ, ಜನ ಇದನ್ನು ರಿಸೀವ್ ಮಾಡಲ್ಲ ಅಂತ ಅಂದ್ಕೊಂಡು ನಾವೇ ಅದನ್ನು ಕಂಟೆಂಟು ಜನಕ್ಕೆ ಕೊಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ರೈಟ್. ಸೊ ಆಲ್ವೇಸ್ ಈಗ ಸೋಷಿಯಲ್ ಮೀಡಿಯಾ ಅಂದರೆ ಇಲ್ಲೇನು ಈ ಥರ ಒಂದು ಬೆಂಚ್ ಮಾರ್ಕ್ ಆಗಲಿ ಅಥವಾ ಏನೋ ಒಂದು ಬಾರ್ ಇಲ್ಲ. ಸೊ ಈ ಥರ ಕಂಟೆಂಟ್ ಮಾಡಬೇಕು, ಈ ಥರ ಮಾಡಿದರೆ ಮಾತ್ರ ಇದಾಗುತ್ತೆ, ಏನು ಬೇಕಾದ್ರೂ ಮಾಡ್ಬೋದು. ಆ್ಯಂಡ್ ಇದಕ್ಕಿಂತ ಬೇರೆ ಯಾವ ಫೀಲ್ಡು ಇಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಸೊ ನೀವು ಎವ್ರಿ ಡೇ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂದರೆ ಅದು ಸೋಷಿಯಲ್ ಮೀಡಿಯಾಲ್ಲಿ. ಡಿಜಿಟಲ್ ಮೀಡಿಯಲ್ಲಿ ಮಾಡೋಷ್ಟು ಎಕ್ಸ್ಪೆರಿಮೆಂಟು ನಿಮ್ಗೆ ಬೇರೆ ಯಾವ ಫೀಲ್ಡಲ್ಲೂ ಸಿಗಲ್ಲ ಇಷ್ಟು ಆಪರ್ಚುನಿಟಿ. ಸೊ ನೀವು ಯಾವುದೇ ಟೈಮಲ್ಲೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಅದನ್ನು ಬಿಟ್ಬಿಡಿ. ಸೊ ಇದು ಜನ ಹೇಗೆ ರಿಸೀವ್ ಮಾಡ್ತಾರೆ, ಚೆನ್ನಾಗಿರುತ್ತೋ ಇಲ್ಲೋ ಅಂತ ಜಸ್ಟ್ ಗೋ ಫಾರ್ ಇಟ್, ಪೋಸ್ಟ್ ಇಟ್, ಜನರಿಗೆ ತೋರಿಸಿ. ಆಮೇಲೆ ಸೊ ಒನ್ಸ್ ಯು ರಿಸೀವ್ ದ ಫೀಡ್ಬ್ಯಾಕ್ ಫ್ರಮ್ ದೆ, ಆವಾಗ ನೀವು ಏನು ಸ್ಲೈಟ್ ಕರೆಕ್ಷನ್ಸ್ ಏನು ಬೇಕೋ ಅದೆಲ್ಲ ಮಾಡ್ಕೋಬಹುದು. ನಾಟ್ ಮಚ್ ಟು ಥಿಂಕ್ ಅಬೌಟ್. ಟ್ರೈ ಮಾಡ್ಬೇಕು, ಟ್ರೈ ಮಾಡಿ ಅಷ್ಟೇ, ಅವರು ಜಡ್ಜ್ ಮಾಡ್ತಾರೆ ಅಷ್ಟೇ. ತಲೆಗೆ ಹಚ್ಕೊಳ್ಳೋದು. ಸೊ ಈ ಪೇಜ್ ಸ್ಟಾರ್ಟ್ ಆಗಿದೆ ಹಾಗೆ ಅಲ್ಲ.
ಸೊ ಪೇಜ್ ಸ್ಟಾರ್ಟ್ ಆಗಿದೆ ಹಾಗೆ ನಾವೇನು ಯೋಚನೆ ಮಾಡಲಿಲ್ಲ ಜನ ಇಷ್ಟಪಡ್ತಾರೆ ಇವರೆಲ್ಲ ಲೈಕ್ ಮಾಡ್ಬೇಕು ನನ್ನ ಪೇಜ್ನ ಅಂತೆಲ್ಲ ಏನೂ ಮಾಡಲಿಲ್ಲ ಕಾಂಟೆಂಟ್. ನಮಗೆ ತಲೆಗೆ ಬಂದಿದ್ದು ನಮಗೆ ಹ್ಯೂಮರ್ ಅನಿಸಿದ್ದೆ ನಾವು ಹಾಕಿದ್ವಿ. ತುಂಬ ಜನಕ್ಕೂ ಅದು ಹ್ಯೂಮರ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಪೇಜ್ ಜನ ಲೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಟ್ಸ್ ಸೇಮ್ ವಿತ್ ಎನಿ ಅದರ್ ಕಾಂಟೆಂಟ್ ಕ್ರಿಯೇಟರ್. ಸೊ ನಿಮ್ಗೇನು ತಲೆಗೆ ಬರುತ್ತೋ ನಿಮ್ಗೆ ಅನಿಸಿದ್ನ ನೀವು ಕಾಂಟೆಂಟ್ ತೋರಿಸಿ ಜನಕ್ಕೆ, ದೆನ್ ಯು ಕ್ಯಾನ್ ಮೇಕ್ ಎನಿ ಫೈನ್ ಅಡ್ಜಸ್ಟ್ಮೆಂಟ್, ಅದಕ್ಕೆ ಏನು ಬೇಕೋ ಅದಕ್ಕೆ ಮಾಡ್ಬೋದು. ಕಂಟೆಂಟು ಯು ಥಿಂಕ್ ಯು ಹ್ಯಾವ್ ಡೆಲ್ವ್ಡ್ ಇನ್ ಟು ದ ವರ್ಲ್ಡ್ ಆಫ್ ಹ್ಯೂಮರ್. ತುಂಬ ಡೀಪ್ ಹೋಗಿದ್ದೀರಾ, ಒಂದು ಹೊಸ ಆಯಾಮ ಕೊಂಡ್ಕೊಂಡಿದ್ದೀರಾ, ಹೊಸ ಡೈಮೆನ್ಷನ್ ನಿಮ್ಗೆ ಸಿಕ್ಕಿದೆ ಹ್ಯೂಮರಿಂದು ಅಥವಾ ಒಂದು ಹೊಸ ಮೀಮ್ಸಿಂದು. ಹಾಕಿ ಅದನ್ನು ಒಂದು 5 ವರ್ಷ ಆದಮೇಲೆ ವೆನ್ ದಿಸ್ ಟ್ರೆಂಡ್ ಫೈನಲಿ ಕ್ಯಾಚಸ್ ಅಪ್, ಪೀಪಲ್ ವಿಲ್ ರಿಮೆಂಬರ್ ಯು ಫಾರ್ ಬೀಯಿಂಗ್ ಅಹೆಡ್ ಆಫ್ ಟೈಮ್. ಇವ್ರು ಅವಾಗ್ಲೇನೆ ಮಾಡಿದ್ರು ಅಂತ Because your content is your content. Right. So that is what's happening with Troll Iklu also. And it's a mix basically. You have to play to the gallery as well. But don't be afraid to think out of the box. ಇವತ್ತು ಬರಲ್ಲ, ಒಂದಿನ ಖಂಡಿತ ಬರುತ್ತೆ. ದಿಸ್ ಇಸ್ ಅ ವೆರಿ ಲಾಂಗ್ ಗೇಮ್. T20 ಆಡಬೇಕು, ಟೆಸ್ಟ್ ಮ್ಯಾಚು ಆಡಬೇಕು, ಇಲ್ಲ ಅಂದರೆ ನೋ ಕ್ರಿಕೆಟ್ ಟೀಮ್ ವಿಲ್ ಬಿ ಆಲ್ ರೌಂಡ್ ಅಲ್ವಾ? ಸೊ ಯು ಹ್ಯಾವ್ ಟು ಪ್ಲೇ ಟು ದ ಗ್ಯಾಲರಿ ಆಸ್ ವೆಲ್ ಆಸ್ ಥಿಂಕ್ ಫಾರ್ ಹೆಡ್ To balance that well. ಸೊ ಇವಾಗೆಲ್ಲ ಜನ ನೆನೆಸ್ಕೊಳ್ಳೋದೇ ಅದು, 2013 ಇವರೆಲ್ಲ ಹಂಗೆ ಆಗ್ತಾ ಇದ್ರಪ್ಪ ಮೀಮ್ಸು, ಎಲ್ಲರಿಗೂ ರೋಸ್ಟ್ ಮಾಡ್ತಾ ಇದ್ರು ಅಂತ. ಸೊ ಆ ಥರ ಅಂದರೆ ನಾವು ಅವಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಹಿಂಗೆ 4-5 ಇಯರ್ಸ್ ಆದಮೇಲೂ ಇದೆಲ್ಲ ನೆನ್ಪಿಟ್ಕೊಳ್ತಾರೆ ಅಂತ ಹೇಳಿ. ದೋಸ್ ಆಫ್ ಯು ಫಾಲೋವರ್ಸ್ ಆನ್ ಟ್ವಿಟರ್, ಈ ದಿಸ್ ಥಿಂಗ್ ಸ್ಟಾರ್ಟೆಡ್ ನೋ US ಫ್ಲಾಗ್ ಅಲ್ಲಿ ಬ್ಲಾ 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 ಇಂಡಿಯಾ ಫ್ಲಾಗ್ ನಾವು ಆಗಲೇ ಮಾಡಿದ್ವಿ. 2.5 years 3 years ಬ್ಯಾಕ್ You ಮಾಡಿದ್ವಿ. can see, let's just scroll our recent tweets. You'll see a lot of retweets from 2017 and 18. Right. ಅದರಲ್ಲೆಲ್ಲ ಈ US and India template ಆಗಲೇ ಸ್ಟಾರ್ಟ್ ಆಗಿತ್ತು. Yeah, so that is what, as we were saying earlier, correct. Do it off. ಯಾವತ್ತೋ ಒಂದಿನ ಪೇ ಆಗುತ್ತೆ. Correct. There are so many people who aspire to build a career in social media. So they want to make a living out of social media and spend most of the time on social media as well. So ಅವ್ರಿಗೆ ಕರಿಯರ್ ಪಾತ್ ಹೆಂಗೆ ತೋರಿಸ್ತೀರಾ? ಹೌ ಕ್ಯಾನ್ ದೇ ಸ್ಟಾರ್ಟ್ ಆಫ್, ವೇರ್ ಕ್ಯಾನ್ ದೇ ರೀಚ್, ಹೌ ಕ್ಯಾನ್ ದೇ ಸಕ್ಸೀಡ್ ಬೆಟರ್? ಸೊ ಹೆಂಗಂತ ಸೊ ಸೋಷಿಯಲ್ ಮೀಡಿಯಾಲಿ ಸೊ ನಾನು ಆಗಲೇ ಹೇಳಿದೆ, ಇಟ್ಸ್ ದ ಓನ್ಲಿ ಫೀಲ್ಡ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎಕ್ಸ್ಪೆರಿಮೆಂಟಿಂಗ್ ಅಲ್ವಾ. ಸೊ ಮತ್ತೇನು ಅಂದರೆ ನೀವು ಸೋಷಿಯಲ್ ಮೀಡಿಯಾ ಕರಿಯರ್ ಅಂತ ತೊಗೊಳೋದಾಗಲಿ, ನಿಮಗೆ ಯಾವುದೇ ಜಾಬಿಗೆ ಹೋದರೂ ನಿಂಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಪ್ಪ, ನೀನು ಏನೇನು ಮಾಡಿದ್ಯಾ ಅಂತ ಕೇಳ್ತಾರೆ. ಸೋಷಿಯಲ್ ಮೀಡಿಯಾ ಅಲ್ಲಿ ನೀವು ಟ್ರೆಂಡ್ನ ಎಷ್ಟು ಬೇಗ ಪಿಕ್ ಮಾಡ್ತೀರಾ ಅನ್ನೋದೇ ಮೇಯ್ನ್ ಫ್ಯಾಕ್ಟರ್ ಆಗುತ್ತೆ. ನೀವು ಎಷ್ಟು ಅಂದರೆ ನೀವು ಸೋಷಿಯಲ್ ಮೀಡಿಯಲ್ಲಿ ಎಷ್ಟು ವರ್ಕ್ ಮಾಡಿರೋ ಅನ್ನೋದು ಫ್ಯಾಕ್ಟರ್ ಆಗುತ್ತೆ. ಬಟ್ ಮೋರ್ ದ್ಯಾನ್ ದ್ಯಾಟ್ ನೀವು ಟ್ರೆಂಡ್ಸ್ನ ಎಷ್ಟು ಬೇಗ ಪಿಕ್ ಮಾಡ್ತೀರಾ, ಎಷ್ಟು ಬೇಗ ಯೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೋಷಿಯಲ್ ಮೀಡಿಯಾ ಅಂದರೆ ನೀವು ಕರಿಯರಾಗಿ ತೊಗೊಳ್ಬೇಕಾದ್ರೆ, ಸೊ ಅಲ್ಲಿ ನೀವು ಸೋಷಿಯಲ್ ಮೀಡಿಯಾ ಅಂದರೆ ಜಸ್ಟ್ ನೀವು ಇಂಡಿವಿಜುವಲ್ ಕಾಂಟೆಂಟ್ ಕ್ರಿಯೇಟರ್ ಆದರೂ ಆಗ್ಬೋದು. ಅದ್ರ ಬದಲು ನೀವು ಇಲ್ಲ ನಾನು ಇಂಡಿವಿಜುವಲಾಗಿ ಮಾಡಲ್ಲ ಅಂದರೆ, ಸೊ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್, ಎಲ್ಲದಕ್ಕೂ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಈಸ್ ಒನ್ ಆಫ್ ದ ಕಾಂಪೊನೆಂಟ್ ಯಾವುದರಲ್ಲಿ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ, ರೈಟ್. ಸೊ ನೀವು ಆ ಫೀಲ್ಡ್ಗೂ ಹೋಗ್ಬೋದು ಡಿಜಿಟಲ್ ಮಾರ್ಕೆಟಿಂಗಲ್ಲೂ. ಅಲ್ಲೂ ನಿಮಗೆ ಸೋಷಿಯಲ್ ಮೀಡಿಯಾ ಅಲ್ಲೇ ನೀವು ಫೋಕಸ್ ಮಾಡ್ಬೋದು. ಸೊ ಯಾಕೆಂದರೆ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅದು ಒಂದು ದೊಡ್ಡ ಇದ್ದಿದ್ರು ವಿಂಗ್ ಇದ್ರೂ, ಸೊ ಅದ್ರ ಕೆಳಗಡೆ ಸೋಷಿಯಲ್ ಮೀಡಿಯಾ ಬಂದ್ರೂ ಮೋಸ್ಟ್ ಎಫೆಕ್ಟಿವ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗೇ ಇದೆ. ಸೊ ನೀವು ಕರಿಯರಾಗಿ ತೊಗೋಬೇಕು ಅಂದರೆ, ಸೊ ಯು ಕ್ಯಾನ್ ವರ್ಕ್ ಫಾರ್ ಎನಿ ಏಜೆನ್ಸಿ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಸೊ ಅಲ್ಲಿನೂ ನೀವು ವರ್ಕ್ ಮಾಡ್ಬೋದು. Because now actually social media is like a better place to promote advertisements than TV actually. Because social media use everywhere. ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋವಾಗ ಯೂಸ್ ಮಾಡ್ತೀವಿ, ಬಸ್ಸಲ್ಲಿ ಹೋಗ್ತಾ ಯೂಸ್ ಮಾಡ್ತೀವಿ. ಟಿವಿ ವೇರ್ ಸಾಯಂಕಾಲ ಟೈಮ್ ಸಿಗ್ದಷ್ಟು ಸ್ವಲ್ಪ ಹೊತ್ತು ನೋಡ್ಬೋದು ಅಷ್ಟೇ. ಸೊ ಇಟ್ಸ್ ಅ ಬೆಟರ್ ವೇ ಟು ಪ್ರಮೋಟ್ ಆಕ್ಚುಲಿ. ಆ್ಯಂಡ್ ಆಲ್ಸೋ ಜನ ಮಾತಾಡ್ತಾರೆ ಬ್ರ್ಯಾಂಡ್ ಬಗ್ಗೆ ಆನ್ಲೈನು, ಸೊ ಅಲ್ಲಿ ಟ್ರಸ್ಟ್ ಫ್ಯಾಕ್ಟರು ಬೆಳೆಯುತ್ತೆ ಬೇರೆ ಯಾರೋ ಒಬ್ಬ ಪೊಟೆನ್ಷಿಯಲ್ ಬೈಯರ್ ಇದ್ದ ಅಂದರೆ. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಈಗ ಡಿಜಿಟಲ್ ಮಾರ್ಕೆಟಿಂಗಲ್ಲಿ. But how can a content creator make money on social media? For example, as far as I know, as far as I've heard, the Troll Iklu is only based on entertainment. They just want to deliver entertainment to the people. They are not behind anything else. But if someone was to make money through content, how would he do it? No, even with Troll Iklu, of course, ನಾವು ಎಂಟರ್ಟೈನ್ಮೆಂಟ್ ಈ ಕಾಂಟೆಂಟ್ ಎಲ್ಲ ಡೆಲಿವರ್ ಮಾಡೋಕ್ಕೆ, ಸೊ ಆಬ್ವಿಯಸ್ಲಿ ವಿ ವಿಲ್ ಬಿ ಆಲ್ಸೋ ನೀಡಿಂಗ್ ಫಂಡ್ಸ್. ಈಗ ಏನೇ ಒಂದು ಸಣ್ಣದೊಂದು ವಿಡಿಯೋ ಮಾಡ್ತೀವಿ ಅಂದರೆ ವಿ ಹ್ಯಾವ್ ಟು ಸ್ಪೆಂಡ್. ಸೊ ಅದಕ್ಕೆ ವಿಲ್ ಬಿ ಡೂಯಿಂಗ್ ಪ್ರಮೋಷನ್ಸ್ ಆ್ಯಸ್ ವೆಲ್. ಸೊ ನಾವೇನು ಈ ಥರ ಪ್ರಮೋಷನ್ಸ್ ಏನು ಮಾಡಲ್ಲ,
ಓನ್ಲಿ ಕಾಂಟೆಂಟ್ ಡೆಲಿವರ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇವಾಗ ನಮಗೆ ಯಾರಾದರೂ ಬೂಟ್ ಸ್ಟ್ರ್ಯಾಪ್ ಮಾಡೋದಾಗಲಿ ಅಥವಾ ಫಂಡಿಂಗ್ ಅಂತ ಏನೂ ಇಲ್ಲ ಈಗ. ಸೊ ನಮಗೆ ಏನು ಫಂಡಿಂಗ್ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬ್ರ್ಯಾಂಡ್ಸ್ ಪ್ರಮೋಟ್ ಮಾಡೋದಾಗಲಿ ಇಲ್ಲ ಏನಾದರೂ ರೆಸಾರ್ಟ್ಸು ಈ ಥರ ಏನಾದರೂ ಪ್ರಮೋಷನ್ಸ್ ಎಲ್ಲ ಬಂದರೆ ಸೊ ಇದರಲ್ಲಿ ಏನು ಬರುತ್ತೋ ದುಡ್ಡು ಅದನ್ನೇ ನಾವು ವೀಡಿಯೋಸಿಗೆ ಫಂಡ್ ಮಾಡ್ತೀವಿ, ರೈಟ್. ಸೊ ಇವಾಗ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಇಟ್ ವಿಲ್ ಬಿ ಸೇಮ್ ವಿತ್ ದೆಮ್ ಆಲ್ಸೋ. ಯಾಕೆಂದರೆ ನಾನು ಹೇಳಿದೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಲ್ಲಿ ಜನ ಮಾತಾಡೋದು ಇಟ್ ಬಿಲ್ಡ್ಸ್ ಟ್ರಸ್ಟ್ ಫ್ಯಾಕ್ಟರ್ ಅಂತ ಹೇಳಿ. ಸೊ ಎಲ್ಲರಿಗೂ ಈಗ ಸೋಷಿಯಲ್ ಮೀಡಿಯಾ ಅಂದರೆ ಈಗ ಇನ್ಫ್ಲೂಯೆನ್ಸರ್ಸ್ ಅಂತ ನೀವು ನೋಡ್ತೀರಾ, ಇನ್ಫ್ಲೂಯೆನ್ಸರ್ಸಿಗೆ ಏನಕ್ಕೆ ಅಷ್ಟೊಂದು ಪೇ ಮಾಡ್ತಾರೆ ಅಂದರೆ ಜನ ಅವ್ರು ಹೇಳಿದ್ದು ನಂಬ್ತಾರೆ ಅಂತ ಹೇಳ್ಬಿಟ್ಟು, ರೈಟ್. ಸೊ ಅಲ್ಲಿ ಟ್ರಸ್ಟ್ ಮಾಡ್ತಾರೆ ಜನ, ಸೊ ಅಲ್ಲಿ ಅವ್ರು ನಂಬ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದು ಯಾವಾಗ ನಂಬ್ತಾರೆ ಜನ ಅಂದರೆ ಸೊ ಜನ ಫಸ್ಟು ರಿಲೇಟ್ ಮಾಡ್ಕೋಬೇಕು ನೀವೇನು ಮಾಡ್ತೀರಾ ಕಂಟೆಂಟು, ರೈಟ್. ಸೊ ಇವಾಗ ಟ್ರಾಲೈಕ್ಲುಗೆ ಯಾವ್ದಾದ್ರು ಒಂದು ಮೂವಿ ಪ್ರಮೋಟ್ ಮಾಡೋಕ್ಕೆ ಕೊಡ್ತಾರೆ ಅಂದರೆ ಏನಕ್ಕೆ ಅಂದರೆ ಟ್ರಾಲೈಕ್ಲು ಅವರು ಈ ಮೂವಿ ಚೆನ್ನಾಗಿದೆ ಅಂತ ಹೇಳಿದರೆ ಜನ ಹೋಗಿ ನೋಡ್ತಾರೆ ಅಂತ, ರೈಟ್. ಸೊ ಅದು ಏನಕ್ಕೆ ಬಂತು ಅಂದರೆ ನಮ್ಮ ಕಂಟೆಂಟ್ ನೋಡಿ, ನಮ್ಮದು ಒರಿಜಿನಾಲಿಟಿ ಆಗಲಿ ಅಥವಾ ಯುನೀಕ್ನೆಸ್ ನಾವು ಜನಕ್ಕೆ ತೋರಿಸಿದ್ದಕ್ಕೆ ಜನ ನಮ್ಮ ಮೇಲೆ ಒಂದು ಟ್ರಸ್ಟ್ ಇಟ್ಟಿದ್ದಾರೆ. ಓಕೆ, ಸೊ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಚೆನ್ನಾಗಿರ್ಬೋದಪ್ಪ ಅಂತ ಹೇಳ್ಬಿಟ್ಟು. ಸೊ ಮೇಯ್ನ್ ಅದು, ರೈಟ್. ಸೊ ನೀವು ಫಸ್ಟು ಅದನ್ನು ದುಡ್ಡು ಮಾಡ್ತೀವಿ ನಮ್ಮದು ಕಂಟೆಂಟಿಂದ ಅಂತ ಅಂದ್ಕೊಂಡು ಮಾಡೋದಕ್ಕಿಂತ ಸೊ ಸ್ಟಾರ್ಟ್ ಮೇಕಿಂಗ್ ಕಾಂಟೆಂಟ್. ನಿಮಗೆ ಜನ ಫಸ್ಟು, ನಿಮಗೆ ಜನನೇ ದುಡ್ಡು ನಿಮಗೆ ಇಲ್ಲಿ ನೀವು ದುಡ್ಡು ಮಾಡಬೇಕು ಅಂದರೆ. ಸೊ ನೀವು ಸೋಷಿಯಲ್ ಮೀಡಿಯಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಮಾಡ್ತೀರಾ ಅಂದರೆ ಎಷ್ಟು ಐಬಾಲ್ಸ್ ಇದೆ ನಿಮ್ಮ ಕಾಂಟೆಂಟ್ ಮೇಲೆ, ಅದು ಮೇಯ್ನ್ ಆಗುತ್ತೆ. ಸೊ ದಟ್ ಈಸ್ ದ ಕರೆನ್ಸಿ ಇಯರ್, ಹೌ ಮೆನಿ ಐಬಾಲ್ಸ್ ಯು ರಿಸೀವ್ ಆನ್ ಯುವರ್ ಕಾಂಟೆಂಟ್ ಅಂತ. ಸೊ ಫೋಕಸ್ ಮೋರ್ ಆನ್ ಕ್ರಿಯೇಟಿಂಗ್ ಕಾಂಟೆಂಟ್. ಸೊ ನಿಮ್ಗೆ ಒನ್ಸ್ ಆಡಿಯನ್ಸ್ ನಿಮಗೆ ಅಲ್ಲಿ ಗ್ರೋ ಆದಮೇಲೆ ಡೆಫಿನೆಟ್ಲಿ ಲೈಕ್ ಆಲ್ ದ ಅಡ್ವರ್ಟೈಸರ್ಸ್ ಅವ್ರಿಗೂ ಬೇಕು, ಅದನ್ನು ಎನ್ಕರೇಜ್ ಮಾಡ್ಕೋಬೇಕು ನಿಮ್ಮ ಹತ್ರ ಇರೋ ಆಡಿಯನ್ಸ್ನ. ಸೊ ಡೆಫಿನೆಟ್ಲಿ ದೇ ವಿಲ್ ಬಿ ಕಮಿಂಗ್ ಟು ಯು. ಸೋಷಿಯಲ್ ಮೀಡಿಯಾ ಇಸ್ ಅ ಜರ್ನಿ. ಸೊ ಅಪ್ ಹಿಲ್ಸ್ ಇರುತ್ತೆ, ಡೌನ್ಫಾಲ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇನ್ ದ ಕೇಸ್ ಆಫ್ ಟ್ರೋಲೈಕ್ಲು ಆಲ್ಸೋ ದೇರ್ಸ್ ಬಿನ್ ಅ ಡೌನ್ಫಾಲ್ ಇನ್ 2018. ಸೊ ಫೇಸ್ಬುಕ್ಕಲ್ಲಿ ಒಂದ್ಸರಿ ಪೇಜ್ ಡಿಲೀಟ್ ಆಯಿತು, ಆಮೇಲೆ ವೆನ್ ಇನ್ಸ್ಟಾಗ್ರಾಮ್ ವಾಸ್ ಜಸ್ಟ್ ಪಿಕಿಂಗ್ ಅಪ್, ಆವಾಗಲೂ ಬಿತ್ತು. ಸೊ ಆ್ಯಸ್ ಎ ಟೀಮ್ ಅವಾಗ ತುಂಬ ಇಂಪ್ಯಾಕ್ಟ್ ಆಗಿರುತ್ತೆ, ಬಿಕಾಸ್ ಅಷ್ಟು ದೊಡ್ಡ ಬ್ರ್ಯಾಂಡು ಸಡನ್ನಾಗಿ ಈ ಥರ ಎಲ್ಲ ಆದರೆ ಸೊ ಯು ಆಬ್ವಿಯಸ್ಲಿ ಫೀಲ್ ಡೆವಸ್ಟೇಟೆಡ್ ಫ್ರಮ್ ವಿತಿನ್. ಸೊ ಹೌ ಡಿಡ್ ಯು ಆಲ್ ಕೋಪ್ ಅಪ್ ವಿತ್ ದ್ಯಾಟ್? ಹೌ ಡಿಡ್ ಯು ಗಿವ್ ಅ ಕಮ್ ಬ್ಯಾಕ್ ದಟ್ ಈಸ್ ಸೋ ಮ್ಯಾಸಿವ್ ದಟ್ it's actually, it doesn't feel like something has gone wrong. It is back to normal how it was in 2 years with 6,000 plus posts. So how did you manage to bring in this transition? ಸ್ಟಾರ್ಟಿಂಗಲ್ಲಿ ಫೇಸ್ಬುಕ್ ಕಾಪಿರೈಟ್ಸಿಂದ ಡಿಲೀಟ್ ಆಯಿತು. ಅದು ಆಗಿದ್ದು 1 ಮಂತ್ಗೆ ನಾವು ಫೇಸ್ಬುಕ್ನ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡ್ತಾಯಿದ್ವಿ, ಲೈಕ್ ಮಾಡಿ ಅಂತೆಲ್ಲ. ಸೊ ಅದಾಗಿದ ತಕ್ಷಣ 1 ಮಂತ್ಗೆ ಇನ್ಸ್ಟಾಗ್ರಾಮು ಕಾಪಿರೈಟ್ಸಿಂದ ಹೋಯಿತು. ಒಂಥರ ಹಳೇ ಫಿಲ್ಮು ಸ್ಟೋರಿ ಇದ್ದಂಗೆ. ಪಾಪ ಹೀರೋದು ನೆಕ್ಸ್ಟು ಫಸ್ಟಿಗೆ ಅಮ್ಮ ಸತ್ತೋಗ್ತಾಳೆ, ಹೀರೋ ಅಳ್ತಾ ಕುಂತಿರ್ತಾನೆ, ನೆಕ್ಸ್ಟು ವಿಲನ್ ಬಂದ್ಬಿಟ್ಟು ಅವ್ನು ಹೆಂಡ್ತಿನೂ ಸಾಯಿಸ್ಬಿಡ್ತಾನೆ. ಸೊ ಹಂಗೆ ಇದು ಸ್ಟೋರಿ. ಟ್ರೈನ್ ಬಂದು ಗುದ್ಬಿಡುತ್ತೆ. ಸೊ ಇದು ಆ ಥರ ಸ್ಟೋರಿ. ನಾವು ಅಲ್ಲಿ ಡಿಲೀಟ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ವಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮ್ ಅವಾಗ ಭೂಮಿ ಇತ್ತೆಲ್ಲ ಮೈಗ್ರೇಟ್ ಆಗ್ತಾಯಿದ್ರು. ಸೊ ಅಲ್ಲಿಗೆ ಎಂಗೇಜ್ಮೆಂಟ್ ಚೆನ್ನಾಗಿದೆ ಅಂತ ಅಲ್ಲಿ ಮಾಡ್ತಾ ಇದ್ವಿ. ನೋಡಿದರೆ ಇನ್ಸ್ಟಾಗ್ರಾಮ್ ಪೇಜು ಹೋಗ್ಬಿಡ್ತು. ಹಂಗೆ ಒಂದು ಹಿಂಗೆ ಓಪನ್ ಮಾಡ್ತಾ ಇದ್ದೀವಿ, ರಿಫ್ರೆಶ್ ಮಾಡ್ತಾ ಇದ್ದೀವಿ, ಪೇಜಲ್ಲಿ ಲೋಡ್ ಆಗ್ತಾ ಇಲ್ಲ. ಗೊತ್ತಾಯಿತು ಇದು, ಯಾಕಂದರೆ ಆಗಿತ್ತಲ್ಲ 30 days ಬ್ಯಾಕ್ ಫೇಸ್ಬುಕ್ ಹೋಗಿತ್ತು, ಮತ್ತೆ ಡೇಜಾವು ಇದು ಹೋಯ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಬಟ್ ಅವಾಗ ಒಂದು ಸ್ವಲ್ಪ ಹೊತ್ತು ನಮ್ಗೆ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಬಟ್ ಅಲ್ಲಿ ಜಸ್ಟ್ ಒಂದು 30 minutes to 1 hour ಅಲ್ಲಿ ನಮಗೆಲ್ಲ DMs ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಬ್ರೋ ಎಲ್ಲಿ ಬ್ರೋ ಪೇಜಲ್ಲಿ ಕಾಣ್ತಾ ಇಲ್ಲ. ಪರ್ಸ್ನಲ್ ಅಕೌಂಟ್ಸಿಗೆ ಎಲ್ಲಿ ಬ್ರೋ ಪೇಜೆಲ್ಲ ಕಾಣಿಸ್ತಾ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀನಿ, ಎಲ್ಲೋಯ್ತು ಪೇಜು ಅಂತ ಹೇಳ್ಬಿಟ್ಟು. ನನ್ನೇನಾದ್ರು ಬ್ಯಾನ್ ಮಾಡಿಬಿಟ್ಟಿದ್ದೀರಾ ಬ್ರೋ ಯಾರು? ಇಲ್ಲಪ್ಪ ಪೇಜೇ ಹೋಗಿದೆ ಅಂತ ಹೇಳಿ ಅವಾಗೆಲ್ಲ ಅವರು ಸಪೋರ್ಟು. ಸೊ ಯೂಟ್ಯೂಬ್ ಚಾನಲ್ ಹ್ಯಾಡ್ ಸ್ಟಾರ್ಟೆಡ್ ಟು ಗ್ರೋ ಅಗೇನ್. ನಾವು ಆ ಪೀರಿಯಡಲ್ಲಿ ವಿ ವರ್ ಅಟ್ ಅಬೌಟ್ 45,000 ಸಬ್ಸ್ಕ್ರೈಬರ್ಸ್. ಬಟ್ ಆ ಟೈಮಲ್ಲಿ ವಿ ಲಾಸ್ಟ್ ಬೋತ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್. And we were churning out videos on a very regular basis. You know, ತುಂಬಾ ಒಂಥರ ಡಿಫಿಕಲ್ಟ್ ಟೈಮ್ ಅಂತೂ ಇತ್ತು. ಬಟ್ ಲಕ್ಕಿಲಿ the perks of building a brand and infusing the spirit of Trolleyclu organically in people, they built us our page back. We were doing our stuff, but our fans, our followers and even celebrity followers, ಅವ್ರು ನಮ್ಮ ಪೇಜ್ನ ನಮ್ಮ ಕಂಟೆಂಟ್ ಎಷ್ಟು ಇಷ್ಟಪಡ್ತಾರೆ ಅಂದರೆ ವಿತೌಟ್ ಆಸ್ಕಿಂಗ್ ಅಸ್ ಮನಿ ದೇ ಗೇವ್ ಶಾರ್ಟ್ ಔಟ್ಸ್. ಸೆಲೆಬ್ರಿಟೀಸ್ ತುಂಬ ಜನ ಅವರು ಸ್ಟೋರೀಸಲ್ಲೆಲ್ಲ ಪ್ರಮೋಟ್ ಮಾಡಿದ್ರು. ಆ್ಯಂಡ್ ಇನ್ಸ್ಟಾಗ್ರಾಮ್ celebrities did their part and even common followers.
ಎಲ್ಲರೂ ಅವ್ರವ್ರ ಸ್ಟೋರೀಸ್ ಎಲ್ಲ ಹಾಕಿ ಟ್ರೋಲೈಕ್ಲೋ ಇಸ್ ಬ್ಯಾಕ್, ಟ್ರೋಲೈಕ್ಲೋ ಮತ್ತೆ ಬಂದಿದೆ, ಫಾಲೋ ಮಾಡಿ ಆ್ಯಂಡ್ ದೇ $, ಮೀಮ್ಸ್ ಲೈಕ್ ಫಾಲೋ ಮಾಡು ಗುರು, ಸ್ಕ್ರೀನ್ಶಾಟ್ ಹಾಕಿ ಗುರು, ನಂಗೆ ಅವರು 2014 ಮೀಮ್ಸ್ ಎಲ್ಲ ಕಳ್ಸಿದ್ರು, ನೋಡಿ ಬ್ರೋ ಇದೆಲ್ಲ ಇದೆ ನಮ್ಮ ಹತ್ರ, ಕಲೆಕ್ಷನ್ ಎಲ್ಲ ಇಟ್ಕೊಂಡಿದ್ದಾರೆ ಸ್ಕ್ರೀನ್ಶಾಟ್. ಯಾರಾದರೂ ಲೈಕ್ ಆರ್ ಅಕೌಂಟ್ ವಾಸ್ ಪ್ರೈವೇಟ್ ಫಾರ್ ವೈಲ್, ಆಗ ನಾವು ನಮ್ಮ ಫಾಲೋವರ್ಸ್ ಯಾರಾದರೂ ಅವ್ರ ಫ್ರೆಂಡ್ಸಿಗೆ DM ಮಾಡಿದಾಗ ದೋಸ್ ಪೀಪಲ್ ಯೂಸ್ ಟು ಆಸ್ಕ್ ಸ್ಕ್ರೀನ್ಶಾಟ್ ಕಳ್ಸಿದ್ರು, ಇಲ್ಲ ಮುಚ್ಕೊ ಫಾಲೋ ಮಾಡು, ದೇ ಆರ್ ಬ್ಯಾಕ್ ಅಗೇನ್, ಫಾಲೋ ದೆಮ್ ಅಂತ. ದಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜಸ್ ಯು ಹ್ಯಾವ್ ವೆನ್ ಯು ಹ್ಯಾವ್ ಬಿಲ್ಟ್ ಅ ಕಮ್ಯುನಿಟಿ ಲೈಕ್ ದ್ಯಾಟ್. ಸೊ ಹಾಗಾಗಿ ಅಭಿಮಾನಿ ದೇವರುಗಳ ಆಶೀರ್ವಾದ, ಟು ಪುಟ್ ಇಟ್ ಇನ್ ಅ ವೆರಿ ಶಾರ್ಟ್ ಮ್ಯಾನರ್. ಸೊ ಅದು ನಾನು ಫಸ್ಟಿಗೆ ಹೇಳ್ತಾ ಇದ್ದೆ. ಸೊ ನೀವು ಅವಾಗ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದು ಹೇಗೆ ನಿಮ್ಗೆ ಆಮೇಲೆ ಜನ ಅಂತಾರೆ ಚೆನ್ನಾಗಿತ್ತು ಅವಾಗ ಅಂತ ಹೇಳಿ. ಸೊ ಅದು ಹಾಗೆ. ಸೊ ನಾವಾಗ 2014-15 ಕಂಟೆಂಟ್ ಏನೇನು ಕ್ರಿಯೇಟ್ ಮಾಡಿದ್ವಲ್ಲ, ಜನಕ್ಕೆಲ್ಲ ಅದೆಷ್ಟು ಇಷ್ಟ ಆಗಿತ್ತು ಅಂದರೆ ಈವನ್ ಆಫ್ಟರ್ 3 years ಆ ಹಳೆ ಮೀಮ್ಸ್ನೆಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದ್ರು. ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡಿಬಿಟ್ಟು ಜನ ಇದನ್ನ ಫಾಲೋ ಮಾಡಿ ಮತ್ತೆ ಬೇರೆ ಪೇಜ್ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಸೊ ನಮ್ಮದು ಎಫರ್ಟ್ಗಿಂತ ಅಲ್ಲಿ ಸೊ ತುಂಬ ರ್ಯಾಪಿಡಾಗಿ ಗ್ರೋ ಆಯಿತು. ಡಿಲೀಟ್ ಆದ್ಮೇಲೆ ಪೇಜು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಪೇಸಲ್ಲಿ ಮತ್ತೆ ನಮಗೆಲ್ಲ ಆಡಿಯನ್ಸ್ ಮತ್ತೆ ವಾಪಸ್ ಬರ್ತಾರೆ ಅಂತ. ಸೊ ನಾವೇನು ಅರೌಂಡ್ 2.5 years ನಾವೇನು ಗೇನ್ ಮಾಡಿದ್ವು ಫಾಲೋಯಿಂಗು. ಹಾಂ, ಸೊ ನಾವು ಜಸ್ಟ್ ಎರಡು ಕಡೆ ಬ್ಯಾಲೆನ್ಸ್ ಕರೆಕ್ಟ್ ಆಗಿರ್ಬೇಕು. ನೀವು ಕ್ವಿಕರ್ ಎಫರ್ಟಿ ರೈಟ್. ಸೊ 1 year 1.5 years ಅಲ್ಲಿ ನಮಗೆಲ್ಲ ಫಾಲೋಯಿಂಗ್ ಏನಿತ್ತು ಪ್ರೀವಿಯಸ್ಸು, ನಮ್ಗೆ ಅಷ್ಟು ಜನ 1.5 years ಅಲ್ಲಿ ಮತ್ತೆ ಎಲ್ಲ ವಾಪಸ್ ಬಂದರು. ಸೊ ಇವಾಗ ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಈಗ ಫಾಲೋಯಿಂಗು. ಸೊ ಅದೇ ನಮ್ದೇನು ಅಂದರೆ ಮೇಯ್ನು ಕಮ್ಯುನಿಟಿ ನಾವೇನು ಕ್ರಿಯೇಟ್ ಮಾಡಿದ್ದೀವಲ್ಲ, ನಮಗಿಂತ ಜಾಸ್ತಿ ಎಫರ್ಟ್ ಅವರೇ ಹಾಕಿದ್ರು ನಮ್ಮ ಪೇಜ್ ರೀಬಿಲ್ಡಿಂಗಲ್ಲಿ. ಅವಾಗ 2018 ಎಷ್ಟು ಅಡ್ಮಿನ್ಸ್ ಇದ್ರು ಇದಾದಾಗ? ಅರೌಂಡ್ 8 or 9 ಇದ್ರು ಆಗ. ಸೊ ವಾಟ್ ವಾಸ್ ದಟ್ ಫಸ್ಟ್ ಕಾನ್ವರ್ಸೇಷನ್? ಆ ಥರ ಆದಮೇಲೆ ವೆನ್ ಎವ್ರಿ ಒನ್ ರಿಯಲೈಸ್ಡ್, ಸೊ ನೀವೆಲ್ಲ ಪ್ರಾಬ್ಲಿ ಸೇರ್ಕೊಂಡಿರ್ತೀರ ಅವಾಗ, ಅದು ಫಸ್ಟ್ ಕಾನ್ವರ್ಸೇಷನ್ ಏನು ಬಂತು? ಇವಾಗ ಏನು ಮಾಡೋದು, ಹಿಂಗಾಯಿತು, ಸೊ ನಿಮ್ಮ ಫಸ್ಟ್ ಕಾನ್ವರ್ಸೇಷನ್ ಏನದು? ವಿ ಟ್ರೈಡ್ ಗೆಟಿಂಗ್ ಬ್ಯಾಕ್ ದ ಪೇಜ್, ವಿ ಟ್ರೈಡ್ ಅವರ್ ಬೆಸ್ಟ್, ಬಟ್ ಅದು ಆಗಲ್ಲ ಅಂತ ಗೊತ್ತಾಯಿತು. ಸೊ ಹೊಸ ಪೇಜ್, ವಿ ಹ್ಯಾವ್ ಟು ಗೋ ಫಾರ್ ನ್ಯೂ ಪೇಜ್. ಪರವಾಗಿಲ್ಲ, ಇಟ್ಸ್ ಅ ಟಫ್ ಟೈಮ್, ಯು ಹ್ಯಾವ್ ಟು ಸ್ಟ್ಯಾಂಡ್ ಅಬೌವ್ ದ hell or high water which has come. All of us stood up, led by our very capable Imadi Pulakeshi. Our disheart agilde, Imadi, Mayura, all those people, the 4 pillars, like there are 4 pillars of Trolleyclo. ಅವರು ಎದ್ದು ನಿಂತ್ಕೊಂಡ್ರು, ಅವರು ಬೇಜಾರು ಮಾಡಿಕೊಂಡು ಅವರು ಪೋಸ್ಟ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಿದ್ರೆ ನಾವ್ಯಾರು ಮಾಡ್ತಿರ್ಲಿಲ್ಲ. ಬಿಕಾಸ್ ವಿ ವರ್ ವೆರಿ ನ್ಯೂ, ವಿ ವರ್ ವಿತ್ ದ ಪೇಜ್ ಫಾರ್ 1 year ಅನ್ಸುತ್ತಲ್ಲ, 1 year ಆಗಿತ್ತು ಅಷ್ಟೇ. ಸೊ ದೇ ಮೇಡ್ ಶೋರ್ ಅಸ್ ದಟ್ ದೇ ಮೇಡ್ ಶೋರ್ ದಟ್ ವಿ ಡಿಡ್ಂಟ್ ಗೆಟ್ ಡಿಸ್ಹಾರ್ಟೆಂಡ್. ದೇ ಕೆಪ್ಟ್ ಆನ್ ಚರ್ನಿಂಗ್ ಪೋಸ್ಟ್, ದೇ ಕೆಪ್ಟ್ ಅಸ್ ಮೋಟಿವೇಟಿಂಗ್. ದ ಟ್ರೈನ್ ಸ್ಟಾರ್ಟೆಡ್ ಚಗ್ಗಿಂಗ್. ಈಗ ಬುಲೆಟ್ ಟ್ರೈನ್ ಆಗಿದೆ. ಅವಾಗ ಒಂದು ಹೊಸ ಟ್ರೆಂಡ್ ಅನ್ನು ಸ್ಟಾರ್ಟ್ ಮಾಡಿ ಅದು ವೈರಲ್ ಆಗಿ ಪೇಜ್ ಇನ್ನೂ ಬೂಸ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಹೌದು. ಸೊ ಆಗ ನಾವು ಜಾಸ್ತಿ ಫೋಕಸ್ ಮಾಡಿದ್ದೇನು ಅಂದರೆ ಟ್ರೆಂಡ್ಸ್ ಫಾಲೋ ಮಾಡೋದು ಬೇಡ, ಸೊ ಅಂತ ಏನಾದರೂ ಹೊಸ ಟ್ರೆಂಡ್ಸ್ ಕ್ರಿಯೇಟ್ ಮಾಡೋಣ ಅಂತ. ಆವಾಗೆಲ್ಲ ಟೆಂಪ್ಲೇಟ್ಸು ಇಂದ ಹಿಡಿದು ನಾವು ಹೇಗೆ ಅಂದರೆ ನಾವು ಆ್ಯಕ್ಚುಲಿ ಇದು ಮೀಮ್ ಪೇಜಸ್ ಇದು ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾವು ಅದು ಹೇಗೆ ಕಾಣುತ್ತೆ ಲೇಔಟಿಂದ ಹಿಡಿದ್ಬಿಟ್ಟು ಒಂದು ಮೀಮಿಂದು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ, ಹೌ ಇಟ್ ಲುಕ್ಸ್ ಅಂತ. ಯಾಕಂದರೆ ಯಾರಿಗಾದ್ರೂ ನೋಡಿದ ತಕ್ಷಣ ಗೊತ್ತಾಗಬೇಕು ಟ್ರಾಲೈಕ್ಲೋ ಅಂತ ಹೇಳಿ. ಸೊ ಅದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಏನೇನು ವೇಸ್ ಇದೆ ಜನನ ಜಾಸ್ತಿ ರೀಚ್ ಮಾಡೋಕ್ಕೆ ಅದೆಲ್ಲ ಟ್ರೈ ಮಾಡಿದ್ವಿ. ಫಸ್ಟು ಕಾನ್ವರ್ಸೇಷನ್ ನಾವು ಈ ಪೇಜಿಂಗ್ ಹೋಯ್ತು, ಅದು ವಾಪಸ್ ಬರೋಲ್ಲ ಅಂತ ಗೊತ್ತಾಗಿದ ತಕ್ಷಣ ನಾವು ಫಸ್ಟು ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯೂಸರ್ ನೇಮು. ತೊಗೊಂಡ್ಬಿಟ್ಟಿರ್ತಾರೆ ಯೂಸರ್ ನೇಮ್, ಈಗ ಬ್ಲಾಕ್ ಆಗಿದೆ, ಯೂಸರ್ ನೇಮ್ ಏನು ಮಾಡಬೇಕು ಅಂತ. ಸೊ ಅವಾಗಿಂದನೇ ನಾವು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ವಿ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಅಷ್ಟೇ. Moving on to the next segment. So all of the content creators out there are probably wondering what is the approach to create a meme. Well, who better than the professionals to answer that? So we have actually given them a template on the spot and they have created a meme. So let us see and understand what is their approach and how they made the meme.
learned so much today about how the social media operates, how Trollhaiku operates, and how a meme is made. And there's so much knowledge that was. Thank you all for coming. Thank you, Nimi. Thank you. Thanks, Sanjay, for this. And the team, whole team. Whole team, everybody, a lot of people behind the camera. So many people are working on this. So, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ us here for hosting.